ಪ್ರಸಾದ. ರಾಗದ್ವೇಷವು ವಿಮುಕ್ತೈಸ್ತು ವಿಷಯಾನ್ ಇಂದ್ರಿಯಶ್ಚರನ್ ಆತ್ಮವಶ್ಯೇರ್ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ರಾಗದ್ವೇಷಗಳಿಂದ ಬಿಡುಗಡೆ ಹೊಂದಿ ಮನಸ್ಸನ್ನು ಆತ್ಮನ ವಶ ಆನಂದದ ವಶವರ್ತಿ ಮಾಡೋದಕ್ಕನ್ನು ಪ್ರಸಾದ ಅಂತ. ಏನು ಅದನ್ನು ನಾವು ಹೊಂದಬೇಕಾಗೈತಿ. ಅದಕ್ಕಾಗಿ ಬಂದೈತಿ ಇದು ಕಾಯ ಶರೀರ. ಅದಕ್ಕಾಗಿ ಆ ಪ್ರಸಾದವನ್ನು ಹೊಂದಲಿಕ್ಕೆ ಇದನ್ನು ಈ ಕಾಯಕ ಮಾಡಬೇಕು ಈ ಶರೀರದಿಂದ. ಹೇಗ್ರಿ ಬಾಕಿ ಶರೀರದಾಗ ಬರೋದಿಲ್ಲ, ಅದು ಮನುಷ್ಯನ ಜನ್ಮಕ್ಕೆ ಬಂದಾಗ ಬರ್ತೈತಿ. ಆ ಪ್ರಸಾದವನ್ನು ಹೊಂದಲಿಕ್ಕೆ ನಮ್ಮ ನಿಜ ಸ್ವರೂಪವನ್ನು ಅನುಭವ ಮಾಡ್ಕೊಳ್ಳಿಕ್ಕೆ ಇದೆ ಮನುಷ್ಯನ ಜನ್ಮನ ಯೋಗ್ಯವಾದ. ಬಾಕಿ ಜನ್ಮ ಯೋಗ್ಯ ಇಲ್ಲ. ಏನು ಅದಕ್ಕೆ ಮಾನವ ಜನ್ಮ ಶ್ರೇಷ್ಠ ಅಂತ. ಮನುಷ್ಯನ ಜನ್ಮಕ್ಕೆ ಬಂದಾಗ ಮನುಷ್ಯನ ಜನ್ಮದ ಕರ್ತವ್ಯ ಅಂದರೆ ನಮ್ಮನ್ನು ನಾವು ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದನ್ನು ಖಾತ್ರಿ ಮಾಡಿ ಏನು ಅಂದಾಗ ಲಾಭ ನಿನಗೆ. ಇದ್ದ ಯಾವುದು ಕಲ್ಪನಾ ಇಲ್ಲ, ಹೌದಿಲ್ಲ? ಅವು ಕಲ್ಪನಾ ಇಲ್ದಾಗ ಏನಿತ್ತು? ಆರಾಮನ ಇತ್ತು. ಅಲ್ಲಿ ತಿಳಿಯಲೇ ಇದ್ದೆ, ಇಲ್ಲಿ ಅರಿತಿರ್ಬೇಕಾಗಿದೆ. ಮನಸ್ಸಿನಾಗ ವಿಷಯದ ಆಶಾದ ಹೊಲಸು ಇಟ್ಕೊಂಡು ಕುಂತೆ ಅಂದ್ರೆ ಇದು ಅನುಭವಕ್ಕೆ ಬರ್ಬೇಕ್ರೆ ಹೆಂಗೆ? ಸ್ವಲ್ಪ ಉಳಿಯದಂತೆ ವಾಸನೆಗಳನ್ನು ನಾಶ ಮಾಡ್ಕೊಂಡು ಭೋಗ ವಾಸನೆಗಳನ್ನು ಅಂದಾಗ ನಿನಗಿದು ಅನುಭವಕ್ಕೆ ಬರ್ತೈತಿ. ಅಂತಃಕರಣ ಸ್ವಚ್ಛಕತಿ ಯಾವಾಗಿದೆ ಗಪ್ಪನ ಹೊಳಿತೈತಿ. ಅಂತಃಕರಣ ಮಲಿನ ಇತ್ತಂದ್ರೆ ವಾಸನೆಗಳಿಂದ ಅಂತಃಕರಣ ಮಲಿನ ಆಗೈತಿ. ಅದನ್ನು ನಾಶ ಮಾಡ್ಕೊಂಡೆ ಅಂದ್ರೆ ಅಂತಃಕರಣ ಸ್ವಚ್ಛಕತಿ. ವಿವೇಕದಿಂದ ಅವನ್ನೆಲ್ಲ ಹೊಡೆದಾಕ. ಕನ್ನಡಿ, ಸ್ವಚ್ಛವಾದ ಕನ್ನಡಿ ಒಳಗೆ ನಿಮ್ಮ ಪ್ರತಿಬಿಂಬ ಹೆಂಗೆ ಕಾಣಿಸ್ತೈತಿ ಹಂಗೆ ಪರಿಶುದ್ಧವಾದಂಥ ಅಂತಃಕರಣದೊಳಗೆ ನಿನ್ನ ಆನಂದದ ಅನುಭೂತಿ ಆಗ್ತೈತಿ. ನಮ್ಗೆ ಯಾಕೆ ಆನಂದದ ಅನುಭವ ಆಗವಲ್ದು ಅಂತಂದ್ರೆ ಅಂತಃಕರಣ ಮಾಲಿನ್ಯ ಇದ್ದ ಕಾರಣ. ಅದಕ್ಕೆ ಅಂತಃಕರಣ ಮಾಲಿನ್ಯವನ್ನು ಮೊದಲಿಗೆ ಅದನ್ನು ನಾವು ಕಳ್ಕೋಬೇಕಾಗೈತಿ. ಅಂತಃಕರಣ ಮಾಲಿನ್ಯ ಹೋದ ಕೂಡಲೇ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ ನೋಡ್ರಿ. ಆ ಅಂತಃಕರಣ ಮಾಲಿನ್ಯ ವಿಷಯದ ಆಶಯದಿಂದ ಹೊಲಸಾಗಿದೆ. ಸುಖ ಕೊಡ್ತೈತೆ ಅಂತ ಇವ 5 ವಿಷಯ ವಸ್ತುಗಳಲ್ಲಿ ಸುಖ ಕೊಡ್ತೈತೆ ಅಂತ ಅವುಗಳ ಬಯಕೆ, ಅದರ ಇಚ್ಛೆಯಿಂದ ಮನಸ್ಸೆಲ್ಲ ಮಲಿನ ಆಗೈತೆ. ಇಲ್ಲದರಲ್ಲಿ ಐತೆ ಅಂತ ಭಾವಿಸ್ಕೊಂಡು ಕುಂತ ಇದ್ದಿದ್ರೆ ಎಲ್ಲರೂ ಹೊಂದಿಬಿಡ್ತಿತ್ತು. ಅದರಲ್ಲಿ ಸುಖ ಸಿಕ್ಕಿಬಿಟ್ಟಿದ್ರೆ ಅದನ್ನು ಗಳಿಸಿ ಅದನ್ನು ಹೊಂದಿದವರು ಭೋಗಿಸಿದವರೆಲ್ಲರೂ ಸುಖಿಗಳಾಗ್ಬಿಡ್ತಿದ್ರಲ್ಲ. ಒಬ್ಬರ ಅದರಿಂದ ಅದ್ರ ಪರಿಣಾಮ ಏನಾದ ನೋಡ್ಕೋ. ಸುಖ ಹೊಂದ್ಬೇಕಂತ ಏನೆಲ್ಲ ಅದನ್ನು ಮಾಡಿದಪ್ಪ ಯೋಜನಾ, ಸುಖ ಹೊಂದೋ ಯೋಜನಾ ಬಾಳೆದಾಟ ಹೂಡಿದಲ್ಲ, ಅದರಿಂದ ಏನಾತಪ್ಪ ಪರಿಣಾಮ ಏನಾಯ್ತು ನೋಡ್ಕೋ. ಒಂದು ದಿನದ ಕೊನೆಗೆ ಏನು ಉಳಿತೈತಿ? ಇಡೀ ಜನ್ಮದ ಕೊನೆಗೂ ಅದು ಉಳಿದೈತಿ. ಇಷ್ಟ ತಿಳ್ಕೊಂಬಿಡನಿ. ದಿನನಿತ್ಯ ನಾವು ಇದೇ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕು ಅನ್ನೋ ಪ್ರಯತ್ನ ನಡೆಸೋಣ. ಅದು ಕೊನೆ ತನಕ ಅದ ಉಳಿದ ಅದನ್ನ ಪರಿಣಾಮ ಏನಾಕೈತಿ? ದಿನದ ಕೊನೆಗೆ ಜನ್ಮದ ಕೊನೆಗೂ ಅದೇ ಸಿಗ್ತೈತಿ. ಅದಕ್ಕೆ ಈಗ ಎಚ್ಚರ ಆಗಿ ಇವೆಲ್ಲ ಅನಿತ್ಯ ಅದಾವ, ದುಃಖ ರೂಪಿ ಅದಾವ. ಇವನು ಎಲ್ಲಿ ಬಿಡೋದು ಅಂದ್ರೆ ಒಳಗೆ ಬಿಡೋದು, ಹೊರಗೆ ಬಿಡಬೇಡ. ಹೊರಗೇನು ಬಿಡಕ್ಕೆ ಹೋಗಬೇಡ ನೀವು. ಒಳಗೆಲ್ಲ ಹೊರಗೆಲ್ಲ ಇರಲಿ, ಒಳಗೆ ಏನು ಬೇಡ ಅಂತ. ಒಳಗೆ ಬಿಡೋದು ಸನ್ಯಾಸ, ಹೊರಗೆ ಬಿಡೋದು ಸನ್ಯಾಸ ಅಂತ ಹೇಳಿಲ್ಲ. ಇಲ್ಲಾರು ಬಿಟ್ಕೊಟ್ಟು ಹೆಂಡ್ರ ಮಕ್ಕಳನ್ನ ಅವೇನು ಮಾಡ್ಯಾವ್ರಿ? ಅವು ಹೆಂಡ್ರ ಮಕ್ಕಳು ಅವೇನು ಮಾಡ್ಯಾವು? ಬಿಟ್ಕೊಟ್ಟು ಓಡಿ ಹೋಗಾಕ ಅವು ನೀಗಲಿದ್ದು ಯಾಕ್ರಿ? ಬಿಟ್ಕೊಟ್ಟು ಓಡೋಕೆ ಅವು ಪ್ರತಿಕೂಲ ಆದ ಕೂಡ ಓಡಿ ಹೋಗೋದು, ಮತ್ತೆ ಅನುಕೂಲ ಆದ ಕೂಡ ಮತ್ತೆ ಸೇರ್ಕೊಳ್ಳೋದು, ಹೌದಿಲ್ಲ? ಭಾಳ ತೊಂದರೆ ಆತ್ಪ, ಏನು ಸಂಸಾರದಾಗ ಏನೈತಿ? ಯಾಕ್ರಿ ಬಿಟ್ಕೊಟ್ಟು ಓಡಿ ಹೋಗೋದು? ಬೇಕಾದಷ್ಟು ಕಷ್ಟ ಬರಲಿ ಅದು. ಯಾಕ್ರಿ? ಈಸಬೇಕು ಇದ್ದು ಜಯಿಸಬೇಕು, ಲೇಷ ಆಶೆ ಇಲ್ಲದಂಗೆ. ಇರಲಿ, ಈಗ ಬಂದದ್ದೆಲ್ಲ ಬರಲಿ. ಅದು ಏನು ಬರೋದು? ಕರ್ಮ ನಾವು ಮಾಡಿದ ಕರ್ಮಕ್ಕನುಸಾರ ಬರ್ತಿರ್ತೈತಿ. ಅದನ್ನು ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಯಾವಾಗಲೂ ಅನುಕೂಲ ಇರ್ತೈತೆ ಅಂತ ಹೇಳಿದ್ದೇನೆ. ಬಾಳೆ ಪ್ರತಿಕೂಲ ಆಕೈತಿಲ್ಲ. ಅನುಕೂಲ ಪ್ರತಿಕೂಲ ಇದ್ದದಕ್ಕೆ ಬಾಳೆ ಅಂತಾರೆ. ಯಾವಾಗಲೂ ಅನುಕೂಲ ಇದ್ದದಕ್ಕೆ ಬಾಳೆ ಅನ್ನೋದಿಲ್ಲ.
ಅನುಕೂಲ ಪ್ರತಿಕೂಲ ಐತೆ ಅಂತ ಇದಕ್ಕೆ ಬಾಳೆ ಅಂತಾರೆ. ಏನು ಅದು ಯಾವಾಗಲೂ ಅನುಕೂಲ ಇದ್ದರೆ ನಾವು ಅದರಾಗ ಇದ್ದು ಬಿಡ್ತಿದ್ದೀವಪ್ಪ ಅಂದ್ರೆ ಅದು ನಮ್ಗೆ ಅದಕ್ಕೆ ಬೇಕಾಗಿತ್ತು ಊರೂರು ಅಡ್ಡಾಡೋದು. ಯಾಕ್ರಿ ಎಲ್ಲ ಐತಿಲ್ಲೋ ಬೇಕಾದ್ ಮಾಡ್ಬೋದಿತ್ತಲ್ಲ. ಆರಾಮ್ ಇರ್ತಿದ್ದೀವಿ ನಾವು. ಅನುಕೂಲ ಯಾವಾಗಲೂ ಅದೇ ನಮಗೆ ಬೇಕಾದದ್ದು ಇಲ್ಲ ಅದ್ರಾಗ. ಏನು ಅದು ಅಜ್ಞಾನಿಗಳ ಕಲ್ಪನಾ ಬಾಳೆ ಸುಖ ಕೊಡ್ತೈತಿ. ಏನು ಪಟ್ಟಿದ್ರೆ ಎಲ್ಲರೂ ಅದನ್ನು ಹೊಂದಿ ಬಿಡ್ತಿದ್ರು. ಅದ್ರಾಗ ನೀ ಎಷ್ಟು ಜನ್ಮ ಹುಟ್ಟಿ ಬಂದರೂ ಅದರಿಂದ ಸುಖ ಶಾಂತಿ ಸಿಗೋದು ನಿನ್ನಿಂದಲೇ ನಿನಗೆ ಹಿತ ಐತೆ ಹೊರತು ಈ ಬಾಳೆದ ಏನು ಬಾಳೆದ ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ ಯಾರು? ಎಷ್ಟು ಅದನ್ನು ಕಾಳಜಿಯಿಂದ ಮಾಡಿದೆವು ಬಾಳೆ. ತರ್ಡ್ ರೇಟ್ ಬರ್ತೇನೆ ಅದನ್ನ ಮುಗಿಸಿ ಅಂತಿದ್ದೆ. ಒದರೀರು ಬರ್ತಿದ್ದಿಲ್ಲ. ಯಾಕ್ರಿ ಬರೇ ಬಾಳೆ ದೇಶನ ಆಯ್ತು. ಎಲ್ಲ ಪ್ರತಿಕೂಲ ಆದಿಂದ ಮನೆ ಕಡೆ ಹೋಗು ಅಂದ್ರೆ ಇಲ್ಲಿ ಬಿಡ್ರಿ ಹೋಗಂದ್ರೆ ವಾಲ್ಯ ಅಂತಾನೆ ಮನೆ ಕಡೆ ಹೋಗ. ಯಾಕೆ ಎಲ್ಲ ಮಕ್ಕಳು ಹೆಂಡ್ರು ಪ್ರತಿಕೂಲ ಹಾಕೊಂಡು ಕುಂತಾರೆ ಇಲ್ಲಿ. ಹೌದಿಲ್ಲ? ಬಾಂಧೆ ಅಂದ್ರೆ ನೋಡಿ ಮತ್ತೆ ಬಂತಲೇ ಇದಂತೆ. ಮತ್ತೆ ಯಾಕೆ ಬಂತಿದು? ಅವ್ರ ಕಾಟಕ್ಕೆ ಹೆಂಡ್ರ ಮಕ್ಕಳ ಕಾಟಕ್ಕೆ ಬಿಟ್ಟುಕೊಟ್ಟು ಬಂದಿದ್ವಿ. ಯಾಕ್ರಿ ಪಜಿತಿ ಬಾಳೆ ಅಂದ್ರೆ ಪಜಿತಿ. ಅದು ಬಾಳೆ ಬೇಕೂಬಾಗ ಪಜಿತಿ ಗಂಟು ಬಿದ್ದಿತ್ತದ. ಅವನ ಹೆಸರು ಬೇಕೂಬ, ಅವನ ಹೆಂಡತಿ ಹೆಸರು ಪಜಿತಿ. ಪಜಿತಿ ಕಡ್ತಕ್ಕೆ ಮಠಕ್ಕೆ ಹೋಗ್ಯೇನು ಸರಿ ಎಲ್ಲಿ ಹೋದ್ರು ಮಠಕ್ಕೆ ಬಂದೆ ಅಂತ ಪಜಿತಿ. ಇಲ್ಯಾರು ಹೇಳ್ತೀವಿ ಬಾ ಅಂತ ಬಂತ. ಎಲ್ಲಿ ಹೋದ್ರೂ ಬಿಡ್ಲಿಲ್ಲಲ್ಲ ನಮ್ಮ. ನೀ ಮಾಡಿದ ಕರ್ಮ ಎಲ್ಲಿ ಹೋದ್ರೂ ನಿನ್ನ ಬಿಡುದಿಲ್ಲ. ಅದು ಹುಡುಕಿ ಆಡ್ಕೊಂಡು ಬರ್ತೈತಿ ನಿನಗೆ. ಎಲ್ಲಿ ತಪ್ಪಿಸ್ಕೋತಿ? ತಪ್ಪಿಸ್ಕೊಂಡ್ರು ಬಿಡುದಿಲ್ಲ ನೀನು. ಅದಕ್ಕೆ ಒಳ್ಳೇದನ್ನು ಮಾಡ. ಎಲ್ಲಿದ್ರು ನಿನಗೆ ಹಿತಾನ ಆಕೈತೆ. ಅದು ಪೂರ್ಣ ಸ್ಥಿತಿಯನ್ನು ಹೊಂದುವ ತನಕ ನಮ್ಮ ಕೆಲಸ ಇದು ಮುಗಿದಲ್ರಿ. ಸಮಾಧಿಯನ್ನು ಹೊಂದಿದಾಗ ನಮ್ಮ ಕೆಲಸ ಮುಗಿದಂಗೆ. ಅವಾಗ ಯಾವ ಬೈಕಿಗಳು ಉಳಿದ್ರು ನಿನಗೆ. ಸಮಾಧಿ ಸ್ಥಿತಿಯನ್ನು ಹೊಂದಿದ ಮ್ಯಾಗ ಏನಾರು ಮಾಡಬೇಕು ಹೊಂದಬೇಕು ಅನ್ನೋದು ಎಲ್ಲಟ್ಟು ಉಳಿದ್ರು. ಇವೆಲ್ಲ ಬೈಕಿಗಳು ಮತ್ತೆ ಯಾಕೆ ಕಾಡ್ತಾವ? ಅದರ ಅನುಭವ ಇಲ್ಲದಕ್ಕೆ. ನಾವು ಯಾರಿದ್ದೇವೆ ಅನ್ನೋದು ಗೊತ್ತಿರೋದು ಅಜ್ಞಾನದಿಂದ. ಅದನ್ನು ಹಿಡ್ಕೊಂಡು ಈ ಬೈಕಿಗಳ ಬೆನ್ನು ಹತ್ತಿ ತಿರ್ಗಾಕತ್ತ. ಸೂರ್ಯ ಪದವನ್ನು ಹೊಂದಿದಾಗ ಯಾವ ಬೈಕಿಗಳು ಉಳಿದಿಲ್ಲ ನಿನಗೆ. ಪೂರ್ಣತ್ವವನ್ನು ಹೊಂದಿದ ಮ್ಯಾಗ ಮತ್ತೊಂದು ಏನು ಕಾಣೋದಿಲ್ಲ. ಅಲ್ಲಿ ಅನ್ಯತೆ ಕಾಣಲಿಲ್ಲ, ಇನ್ನೊಂದು ಕುಸರಲಿಕ್ಕೆ ಎಡೆ ಇಲ್ಲ ಅಂತ. ಅನ್ಯ ಭಾವನೆ ಬರುವುದಿಲ್ಲ ಅಲ್ಲಿ. ಯಾವಾಗಲೂ ತನ್ನ ಭಾವ ಆನಂದದ ಭಾವದೊಳಗೆ ಇರ್ತದೆ. ಯಾರು ನೋಡ್ತಾರೆ ಇದನ್ನಂದ್ರೆ ನೋಡವ್ ಕಾಣಿಸ್ತೈತಿ. ನೋಡ್ಲೇ ಇದ್ದವಾಗ ನೋಡವ್ ನೋಟ ತಕೊಂಡ್ಬಿಟ್ರೆ ಇದಕ್ಕೆ ಅಸ್ತಿತ್ವ ಎಲ್ಲೈತಿ. ಈ ನೋಡ್ತಿ ಅಂತ ಕಾಣ್ತೈತಿ ಜಗತ್ತು. ನೀನ ನೋಡ್ಲಿಲ್ಲ ಅಂದ್ರೆ ಅದಕ್ಕೆ ಅಸ್ತಿತ್ವ ಇಲ್ಲ. ನಿನ್ನಿಂದಲೇ ಅಸ್ತಿತ್ವ ಅದಕ್ಕೆ. ನೀ ನೋಡ್ತಿ ಅಂತ ಅದಕ್ಕೆ ಕಾಣ್ತೈತಿ ಖರೆ ಅಂತ. ನೀನು ಅದ್ರ ಕಡೆ ಲಕ್ಷ ಕೊಡಲಿಲ್ಲ ಅಂದ್ರೆ ತಾನು ನೋಡುವುದು ಜಗತ್ತು ತಾನೆಲ್ಲೋ ಅರಿದಂದು ನಿಜದಲ್ಲಿ. ನಿನ್ನಿಂದನ ಈ ಜಗತ್ತು. ನೀನ ಇರಲಿಲ್ಲ ಅಂದ್ರೆ ಜಗತ್ತಿಲ್ಲೈತಿ. ನಿನ್ನಲ್ಲೇ ತೋರಿ ನಿನ್ನಲ್ಲೇ ಅಡಗಿ ಹೋಗ್ತಿ. ತೋರಿಡಬಹುದು ನೀನಲ್ಲ. ಅದಕ್ಕೆಲ್ಲ ಸಾಕ್ಷಿಯಾಗಿದ್ದು ಇರು ನೀನು. ಆನಂದ ಸ್ವರೂಪ ನೀನದೇ ಎಂದು ಅನುಭವದಿಂದ ಖಾತ್ರಿ ಮಾಡ್ಕೊಳ್ಳಿ. ಇದ ಶರೀರ ಇದ್ದಾಗ ಮಾಡ್ಕೊಳ್ಳೋ ಕೆಲಸ ನೋಡ್ರಿ.
ನಮಗೆ ಬೇಕಾದದ್ದು ನಮ್ಮಲ್ಲಿ ಐತೆ ಅನ್ನೋದನ್ನು ನೋಡ್ಕೊಂಡು ಸುಮ್ಮನೆ ಇದ್ದು ಬಿಡೋದು ನೋಡಿ. ಇರೋಕ್ಕಾಗೋದು ನಮಗೆ, ಅದನ್ನು ಖಾತ್ರಿ ಆಗೋದು ನಮ್ಮಲ್ಲಿ ಐತೆ ಅನ್ನೋದು ಕಾದು ಇನ್ನೂ ಅನ್ಯದ್ರಾಗ ಐತೆ ಅನ್ನೋದು ಹುಡುಕ್ಯಾಡೋದ್ರಾಗ ಅದನ್ನು ಮುದುಕಾದರೂ ಇನ್ನೂ ಬಿಡುವಲ್ಲ ಹುಡುಕೋದನ್ನು. ಹಾಂ, ಎಲ್ಲಿ ಹೋದರೂ ಏನಿಲ್ಲ ಬಿಡಪ್ಪ, ನಮ್ಮೊಳಗೆ ನಾವು ಉಳ್ಕೊಂಡು ಅದನ್ನು ಅನುಭವ ಮಾಡ್ಕೋಬೇಕು ಅನ್ನೋದು. ಹಂಗೆ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಅವಾಗ ಎತ್ತು ಹೋಗುದ್ರ ಅದು ಮನಸ್ಸು ಎಲ್ಲ ನೋಡ್ಕೊಂಡಿರ್ತೈತಿ. ಎಲ್ಲ ನಮೂನಿ ವಿಷಯ ವಸ್ತುಗಳು ಎಲ್ಲ ನಮೂನಿ ನೋಡಿರ್ತೈತಿ. ಹೊಸದೇನು ಇಲ್ಲ ಇದ್ರಾಗ, ಎಲ್ಲ ನೋಡ್ಕೊಂಡು ಕೈ ಬಿಟ್ಟಿದ್ದು. ಮಾಡಿದ್ದೇ ಮಾಡೋದು, ನೋಡಿದ್ದೇ ನೋಡೋದು, ಬರೀ ತಿಂದದ್ದೇ ತಿನ್ನೋದು. ಏನೈತಿ ಹೊಸ? 2 ಸಲ ಹುಟ್ಟಿ ಬಂದರೂ ಅದನ್ನ ಮಾಡಿದ್ದು. ಅದ್ರ ಪರಿಣಾಮ ಏನಾಕೈತಿ ನೋಡ್ಕೊ. ಮತ್ತು ಅದರ ಇಚ್ಛಾ ಯಾಕೆ ಮಾಡ್ತೀವಿ? ಮತ್ತು ದುಃಖವನ್ನು ಹೊಂದಬೇಕಾಗಿದೆ. ವಿಷಯದ ಇಚ್ಛೆಯನ್ನು ಮಾಡೋದ್ರಿಂದ ದೊರೆಯುವಂಥ ದುಃಖ ನರಕದಲ್ಲಿ ಸುಧಾ ಸಿಗುವುದಿಲ್ಲ. ಇಚ್ಛೆಯನ್ನು ತ್ಯಾಗ ಮಾಡೋದ್ರಿಂದ ಸಿಗುವಂಥ ಸುಖ ಸ್ವರ್ಗದಾಗೂ ಸಿಗುವುದಿಲ್ಲ. ಏನು? ಅದಕ್ಕೆ ಇಚ್ಛೆಯ ಸಂಸಾರವು ಅದು ಇಲ್ಲದಿರುವುದೇ ನಿರ್ವಾಣವು. ಯಾವ ಬೈಕಿನೂ ಬೇಡ, ಅವು ಕಾಡ್ತಾವೆ. ಅವನು ದೊರಕಿಸ್ಕೋ ಸಂಬಂಧ, ಅವನ ಪ್ರಾಪ್ತಿಗಾಗಿ ಏನೇನೆಲ್ಲ ನಿರಂತರ ಪ್ರಯತ್ನ ನಡೆಸೋಣ. ಅದರ ಸಂಬಂಧ ಏನೆಲ್ಲ ಹೀನ ಕೃತಿಗಳನ್ನು ಮಾಡ್ತಾನೆ. ಸರಳ ರೀತಿಯಿಂದ ಸಿಗದಂಗೆ ಅದಕ್ಕೆ ಹೆಂಗೆ ಮಾಡ್ತಾನೆ? ನಿಷಿದ್ಧ ವ್ಯವಹಾರ, ಯಾಕ್ರೆ ಸುಳ್ಳು ಹೇಳೋದು, ಮೋಸ ಮಾಡೋದು, ತುಡುಗು ಮಾಡೋದು ಮಾಡ್ತೇ ಇಲ್ಲ. ಅದರ ಪರಿಣಾಮ ಅನುಭವಿಸ್ಬೇಕು. ಇನ್ನು ಏನು? ಆತ್ಮಲಾಭವನ್ನು ನಾವು ಮಾಡ್ಕೊಳ್ಳಿಲ್ಲ ಅಂದರೆ ಜೀವನ ಎಲ್ಲ ವ್ಯರ್ಥ. ಹುಟ್ಟಿ ಬಂದದ್ದೆಲ್ಲ ವ್ಯರ್ಥ. ಆತ್ಮಲಾಭ ತನ್ಯ ಲಾಭ ನ ವಿದ್ಯತೆ ಅಂತ. ಮನುಷ್ಯ ಕುಲದ ಜನನದ ಲಾಭ ಅಂದರೆ ತನ್ನನ್ನು ಆತ್ಮಲಾಭ ಮಾಡ್ಕೋದು. ಪ್ರಪಂಚ ಅಂದರೆ ಕೊರತಿನ ರೀ, ಅದನ್ನ ಅದು ಎಂದೂ ಪೂರ್ತಿ ಆಗುವುದೂ ಇಲ್ಲ. ಏನು ಕೊರತಿ ಪೂರ್ತಿ ಮಾಡ್ಕೊಂಡು ಬಾದಶಾ ಚಕ್ರವರ್ತಿ ಜಗತ್ತಿನೊಳಗೆ ಯಾರ್ದಾರ ತೋರಿಸು ನೀವು ನನಗೆ. ನನಗೆ ತೃಪ್ತಿ ಆತ್ಪ ಇದರಿಂದ ಅಂತ ಯಾಕ್ರಿ? ಯಾವ ಶರೀರ ಬಿಟ್ಟಾನ? ಮತ್ತು ನನಗೆ ಎದಾಟ ಇದ್ದಿದ್ರೆ ಚಲೋ ಆಕಿತ್ತು ಅನ್ಕೋತನ ಬಿಡ್ತದೆ ಶರೀರ. ಕೊರತಿನ ತೃಪ್ತಿ ಅನ್ನೋದಿಲ್ಲ ಇಲ್ಲ. ಈ ವ್ಯವಹಾರದಿಂದ ಇಂದ್ರಿಯ ಸಂಪರ್ಕ ಹೋಗೋದ್ರಿಂದ ತೃಪ್ತಿ ಇಲ್ಲ. ಅತೃಪ್ತಿ ಅನ್ನೋದು ಹೇಳ್ಕೊಂಡು ಅದೇ ಆಶೆ, ಇನ್ನೂ ಅದರ ಆಶೆ ಉಳಿತೈತಿ. ಎಲ್ಲ ಅದ್ರ ಮ್ಯಾಗ ಪ್ರೀತಿ ಮತ್ತು ಹುಟ್ಟಕ್ಕೆ ಹಚ್ತೈತೆ. ಅದೇ ಬೀಜ. ಏನು? ದೇವರು ಅಲ್ಲಿ ಅದಾನ ಇಲ್ಲಿ ಅದಾನಂತ ಇವಾಗ ಕಲ್ಪಿಸ್ಕೊಂಡಿರೋದಿಲ್ಲ. ದೇವರಂದ್ರೆ ವ್ಯಕ್ತಿ ಅಂತ ಯಾರು ಹೇಳಿದ್ರು ನಿಮ್ಗೆ? ಒಬ್ಬ ಕಲ್ಪಿಸ್ಕೊಳ ದೇವರಂದ್ರೆ ಹಿಂಗೆ ಇರ್ಬೇಕು ಅಂತ. ಅದಕ್ಕೆ ಶರೀರ ಕಲ್ಪಿಸ್ಕೊಂತ, ಆಕಾರ ಹೊಲದಕ್ಕೆ ಆಕಾರ ಕೊಟ್ಟ. ಯಾಕ್ರಿ? ಅದಕ್ಕೆ ರೂಪ ಕೊಟ್ಟು, ನಾಮ ಕೊಟ್ಟು, ಏನೇನೋ ಮಾಡ್ಕೊಂಡು ಗುಡಿ ಕಟ್ಕೊಂಡು ಕುಂತೇವೆ. ದೇವ್ರ ಗುಡಿ ಕಟ್ಟಿಯೇನೋ, ಗೊಂಬಿ ಗುಡಿ ಕಟ್ಟಿಯೋ? ದೇವ್ರಂತ ಏನಾರು ಇಟ್ಟಿವನು? ದೇವ್ರನ್ನ ಇಟ್ಟಿವ ಅಂತಿದ್ರು. ದೇವ್ರನ್ನ ಪೂಜೆ ಮಾಡ್ತೀವಿ, ದೇವ್ರಂತ ಏನಾರು ಪೂಜೆ ಮಾಡ್ತೀವಿ. ನಾವು ಮಾಡೋದು ನೀವು ಎದುರಿಟ್ಟು ನೋಡ್ಕೋರಿ. ಎಷ್ಟು ಶಾನ್ಯಾರ ಇದೀನಿ ನಿಮಗೆ ಗೊತ್ತಾಗ. ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವನಿಗೆ ಇರದಯ್ಯ ಸುಖ ಇರೋದು. ಇನ್ನೇನೋ ಭಾವಿಸ್ಕೊಂಡು ಅವನು ಕಲ್ಪಿಸ್ಕೊಂಡು ನಾಮರೂಪಗಳು ಕಲ್ಪಿಸ್ಕೊಂಡು ನಾಮರೂಪಗಳ ಪೂಜೆ ಮಾಡ್ತೀವಿ. ದೇವ್ರ ಪೂಜೆನ ಅದು? ದೇವ್ರ ಪೂಜೆ ಮಾಡಕ್ಕೆ ಬಂದೈತಿ ನಿಮಗೆ? ದೇವ್ರ ಪೂಜೆ ಮಾಡ್ಬೇಕಾದ್ರೆ ಈ ನಾಮ ರೂಪ ತೆಗೆದು ಹಾಕಿದಾಗ ಬರ್ತೈತಿ. ಏನು? ನಾಮರೂಪಗಳು ಹಿಡ್ಕೊಂಡು ಕೂತಾದ್ರೆ ದೇವ್ರು ಅಲ್ಲದ್ದು, ಅದು ಜಡಭಾವ. ಅದಿಲ್ಲ, ಜಡವನ್ನು ಪೂಜಿಸ್ತೀನಿ. ಮತ್ತು ಜಡಭಾವ ಗಟ್ಟಿ ಆಗ್ತೀನಿ. ಆನಂದದ ಸ್ಥಿತಿ ಹೆಂಗೆ ಅನುಭವ ಬರ್ಬೇಕು ಹೇಳಿ? ಜಡಭಾವ ಹಿಡ್ಕೊಂಡು ಮೂರ್ಖರವರು ಅಂತ. ನಾಮರೂಪಗಳಲ್ಲಿ ಸುಖ ಹುಡುಕವ್ರು ಮೂರ್ಖರು ಅಂತ. ಎಂದೂ ಸಾಧ್ಯ ಇಲ್ಲ. ಅದಕ್ಕೆ ಬಿಡೋದನಂತೆ. ನಾಮರೂಪಗಳನ್ನು ಬಿಟ್ಟು ಅಸ್ಥಿಭಾತಿ ಅರಿವು ಇರುವ ಆನಂದ ಕಡೆಲ್ಲ ಯಾವ ಮಹಾತ್ಮನ ನಾಮರೂಪ ಹಿಡ್ಕೊಂಡು ಅದನ್ನು ಹೊಂದಿದ್ರೆ ಹೇಳ್ರಿ? ಅನುಭವಕ್ಕೆ ಬರ್ತಿತ್ತಾನ ಅವ್ರಿಗೆ? ನಾಮರೂಪ ಹಿಡ್ಕೊಂಡು ಕೂತಿದ್ರು. ಯಾವ್ದಾರ ಒಂದು ನಾಮ ರೂಪ ಹಿಡ್ಕೊಂಡು ಕೂತಿದ್ರು, ಜ್ಞಾನ ಕೆತ್ತನ ಅವ್ರಿಗೆ. ಅನುಭವಗಳ ಮುಂದೆ ಏನಾರು ಹೇಳಕ್ಕೆ ಹೋದ್ರೆ
ಯಾಕ್ರಿ ಹೊರಗಿಂದ ಏನಾದ್ರು ಚಿನ್ನ ಇಟ್ಕೊಂಡು ಹೊಂದಕ್ಕಾಗತ್ತೆ? ಬಾಹ್ಯ ಚಿನ್ನಗಳಿಂದ ಅದನ್ನು ಗುರುತಿಸ್ಲಿಕ್ಕೆ ಆಗೋಲ್ಲ. ಅದು ಮೂಲ ವಸ್ತು ಅಲ್ಲ, ಅದು ಕಲ್ಪಿಸ್ಕೊಂಡದ್ದು. ಅದಕ್ಕೆ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲ ನಮಗೆ ಹೃದಯ ಸುಖ ಇರೋದು. ಏನು ಹೊರಗೆ ಏನು ಮಾಡೋ ಕೆಲಸ ಇಲ್ಲ ನೋಡ್ರಿ. ನಾವು ಹೊರಗೆ ಅದನ್ನು ಮಾಡಿನೇ ಇದನ್ನು ಸುಧಾರಿಸಿನೇ ಯಾರನ್ನೂ ಸುಧಾರಿಸೋಕ್ಕಾಗೋದಿಲ್ಲ. ನಿನ್ನ ನೀ ಸುಧಾರಿಸ್ಕೋ. ಆಂತರಿಕ ಅಭ್ಯಾಸ ಮಾಡೋವನ ಕೆಲಸ ಇದೆ. ಹೊರಗೇನು ಗುದ್ದಾಡಕ್ಕೆ ಹೋಗೋಣ ಅಂದ್ರೆ ಅಲ್ಲಂ ಪ್ರಭುಗಳು ಬಸವಣ್ಣ ಯಾಕೆ ಗುದ್ದಾಡಿ ಕೆಲಸ ಇದೆ? ಗುದ್ದಾಡಿ ಯಾಕೆ ಗುದಿ ಹಾಸ್ಕೋತೀವಿ ಹೇಳಿ ಕೇಳಿಲ್ಲ. ಬರ್ಲಿ ಹೋದಿಲ್ಲ ರೀ, ಹೊರಗೆ ಏನೇನೋ ಮಾಡೋಕ್ಕೆ ಹೋದ ಅದೇ ವಾಸನ ರೀ, ಹೌದಿಲ್ಲ? ಅದನ್ನು ಪ್ರದರ್ಶನ ಮಾಡ್ಕೊತ ಹೋಗ ನಮ್ಮ ಶಾನೆತನ ಎಷ್ಟು ತೋರ್ಸಾಕ ಜಗತ್ತಿಗೆ. ಏನು ಮಾಡೋದು ನೀನು ಶಾನೆತನ ತೊಗೊಂಡು ಏನು ಮಾಡೋದು? ಹಾಂ, ಯಾರಿಗೆ ತೋರಿಸೋಂಗಿಲ್ಲ. ನಾವು ಅದನ್ನು ಲಾಭ ತಗೋಬೇಕಾಗಿತ್ತು. ಎಲ್ಲ ಕೈ ಬಿಟ್ಟು ನಮ್ಮ ನಿಜದ ಎಚ್ಚರಿಕೆಯನ್ನು ನಮ್ಮ ನಿಜದ ಭಾವದೊಳಗಿರೋದು ನಮ್ಮ ಶಾನೆತನ. ಎಲ್ಲ ಕೈ ಬಿಡೋದನ್ನೆಲ್ಲ ಹೊರಗಿಂದ ಎಲ್ಲ ಗದ್ದಲ. ಯಾವ ಜಾತಿ ಮತ ಪಂಥ ಯಾವ ಎಲ್ಲ ಯಾವ ಪಾಂಡಿತ್ಯನೂ ಬೇಕಾಗಿಲ್ಲ, ಯಾವ ಶಬ್ದನೂ ಬೇಕಾಗಿಲ್ಲ. ನಮಗೆ ಎಲ್ಲ ಗೊಡವಿ ಕೈ ಬಿಟ್ಟಾಗ ಈ ಸೂತ್ರ ನಮಗೆ ಹತ್ತೈತೆ, ಆನಂದದ ಸೂತ್ರ. ಈ ಅಭಿಮಾನ ಹಿಡ್ಕೊಂಡು ಬರೀ ಅವನ್ನ ಪುಸ್ತಕ ಹಿಡ್ಕೊಂಡು ಪುಸ್ತಕದಾಗಿರ್ತೈತೆ. ನಿನಗೆ ಪುಸ್ತಕದಾಗ ಭಾಳ ತಗನಿ ಚಾಟ್ ಸಿಗ್ತಾವೆ. ಅದ್ರಾಗೇನು ನಿನ್ನೊಳಗೈತಿ. ಮೊದಲು ನಿನ್ನ ಅನುಭವ ನೋಡ್ಕೋರಿ ಅಂದ್ರೆ ಅದು ಏನು ಪುಸ್ತಕ ತೆಗಿ ಅಂದ್ರೆ ನಮ್ಮ ಊರಿಗೆ ಬಂದಾಗ ಅಜ್ಜ ಅದನ್ನ ಹೇಳಿ ಪುಸ್ತಕ ತೆಗೀರಿ ಅಂದ್ರಂತೆ. ಆ ಅಜ್ಜಾರ ಶಿವಾನಂದರ ಪುರಾಣ, ನಿನ್ನ ಪುರಾಣ ತೆಗಿಯ, ಸತ್ತವ್ರ ಪುರಾಣ ತೊಗೊಂಡು ಏನು ಮಾಡ್ತೇವೆ? ಮೊದಲು ಅವ್ರು ಹಂಗಾದ್ರೆ ಇವನು ಇದ್ರಾಗ ಕಾಲ ಕಳೆದಲ್ಲ ಮಂದಿ ಸುದ್ದಿಯ ಸತ್ತವ್ರ ಸುದ್ದಿಯಾಗ. ಅದಕ್ಕೆ ಹೊಗಳೋದ. ಈ ದೆಮ್ಮಿಗೆ ನೀರು ಹಾಕೋರಿಲ್ಲ, ನೀರು ಕುಡ್ಸೋರಿಲ್ಲ, ಬೇವು ಹಾಕೋರಿಲ್ಲ. ಸತ್ಯಮ್ಮಿಗೆ ಸೇರ್ ತುಪ್ಪ ಅಂತ ಹೊಗಳ್ಕೊಂತ ಅವ ಮಹಾತ್ಮ ಹಿಂಗೆ ಮಾಡಿದ್ರೆ ಹಿಂಗೆ ಮಾಡಿ ಸೊಲ್ಲಿಗೆ ಶರಣರ ಕತೆ ಹೇಳ್ಕೊಂತ ಕುಂದಿರುತ್ತೆ. ಇದ್ರಾಗ ನಿನ್ನ ನೀ ನೋಡ್ಕೊಳ್ಳಿಲ್ಲಲ್ಲೋ, ನಿನ್ನ ಮರ್ತು ಬಿಟ್ಟಲ್ಲ. ನೀ ಯಾರು? ನೀ ಅದು ಹೌದಲ್ಲೋ? ನೀ ಶ್ರೇಷ್ಠವಾದ ವಸ್ತು ಹೌದಲ್ಲೋ? ನೋಡ್ಕೊ. ನಿನ್ನೊಬ್ಬರನ್ನ ಅನ್ಯವಾಗಿ ಕಲ್ಪಿಸ್ಕೊಂಡವ ಅಂತಿಲ್ಲ, ನಿನ್ನನ್ನು ನೀ ಮರ್ತು ಬಿಟ್ಟಲ್ಲ. ಮೊದಲು ನಿನ್ನ ನಿಜವಿದನೆ ತಿಳಿಯು, ಬೇರೆನ್ನದನೆ ಮನುಜ ಅಂದ. ಅದಕ್ಕೆ ಬೇಕಾಗಿದೆ ಇನ್ನೊಬ್ಬರ. ಎಷ್ಟು ಮಂದಿ ಆಗಿ ಹೋಗ್ಯಾರ ಈ ಜಗತ್ತಿನೊಳಗೆ ಆ ಸ್ಥಿತಿ ಅನುಭವ ಮಾಡ್ಕೊಂಡವ್ರು. ಯಾರೇ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿಲ್ಲ ಅಲ್ಲ ಅದು. ಯಾವ್ದಾರ ಒಂದು ವ್ಯಕ್ತಿ ಹಿಡ್ಕೊಂಡು ಗುಂಪು ಮಾಡ್ಕೊಂಡು ಯಾಕ್ರಿ ಹೊಂಟೇವು ನಾವು, ಹೌದಿಲ್ಲ? ಆ ಜಾತಿ ಇದನ್ನ ಒಬ್ಬ ವ್ಯಕ್ತಿ ಹೆಸರಿನ ಮ್ಯಾಗ ಬಂದಿಲ್ಲ ಅದು. ಎಷ್ಟು ಮಂದಿ ಆಗಿ ಹೋಗ್ಯಾರ. ಹೊಸಾದ ಏನಾದ್ರು ಮಾಡಿ ಕೊಟ್ಟಾರನ್ನ? ಯಾರು ಅದ ನನಗೂ ಯಾವಾಗಲೂ ಇದ್ದದ್ದು ಅದು. ಪುರಾಣಂ ಮೊದಲ ಇದ್ದದ್ದು ಅದು. ನೀವು ಹೊಸದಾಗಿ ಯಾರು ಅದನ್ನು ಸಂಶೋಧನೆ ಮಾಡಕ್ಕೆ ಬರೋದಿಲ್ಲ. ಏನು ಮೊದಲ ನಮ್ಮ ಋಷಿಮುನಿಗಳು ಅದನ್ನು ಅನುಭವ ಸಂಶೋಧನೆ ಮಾಡಿ ಇಟ್ಟದ್ದನ್ನು ನಮಗೆ ತಗೊಳ್ಳೋ ತಾಕತ್ತಿಲ್ಲ. ಏನು ಅವ್ರದ್ದೊಂದು ಇದನ್ನು ತೊಗೊಂಡು ಇವ್ರದೊಂದು ಇದನ್ನು ತೊಗೊಂಡು ಪುಸ್ತಕ ಬರಿತೇವೆ ನಾವು, ಹೌದಿಲ್ಲ? ನಿಮ್ಮ ಅನುಭವದಿಂದ ನೋಡ್ಕೊ. ಅನುಭವದ ವಿಚಾರ ಏನಾರು ಐತೆ ನೇರವಾಗಿ ಸತ್ಯದ ದರ್ಶನ ಮಾಡ್ಕೊ. ಯಾರ ಮಾತು ಕೈಗಡದ ಮಾತು ಬೇಕಾಗಿಲ್ಲ ನಮಗೆ. ಯಾರಾದ್ರೂ ಹೇಳಿದ್ದು ಬೇಕಾಗಿಲ್ಲ. ಇಲ್ಲಿ ಯಾವ್ದಾರು ಪುಸ್ತಕದಂದು ಬೇಕಾಗಿಲ್ಲ. ನೇರವಾಗಿ ಸತ್ಯದ ಅನುಭವವನ್ನು ಮಾಡ್ಕೊ. ಏನು ಅಂದಾಗ ನಿನಗಿದು ಅನುಭವ ಬರಬೇಕು. ಏನು ಯಾವ ಸಂಪ್ರದಾಯನೂ ಬೇಕಾಗಿಲ್ಲ. ಏನು ಜಗತ್ತಿನೊಳಗೆ ಬ್ರಹ್ಮನಿಷ್ಠರ ಆದವರೆಲ್ಲ ಹೊರಗಿಂದ ಏನು ಅವಲಂಬನೆ ಮಾಡಿದ್ದಾರೆ? ಅವರು ಯಾವ ಪುಸ್ತಕ ಇದ್ವು ಅಲ್ಲಿ, ಯಾವ ಲಿಪಿ ಇದ್ವು ಅಲ್ಲಿ, ಯಾವ ಭಾಷಾ ಇತ್ತಲ್ಲಿ? ಏನೂ ಇದ್ದಿದ್ದಿಲ್ಲ. ಆವಾಗ ಹೊಂದ್ಯಾರಿಲ್ಲ ಅದನ್ನು. ಏನೇನು ಕಲ್ಪಿಸ್ಕೊಂತೀವಿ ಅವು ಯಾವುವು ಅಲ್ಲ ಅದು. ಅದಕ್ಕೆ ಕಲ್ಪನೆಗಳಿಗೆ ಅದು ನಿಲ್ಕದ್ದು. ನಿನ್ನ ಇರುವನ್ನು ಕಲ್ಪಿಸ್ಲಿಕ್ಕೆ ಬರೋದಿಲ್ಲ. ಏನು ವರ್ಣನ ಮಾಡಿದ್ರು ಈ ಜಡದ ವರ್ಣನ ಮಾಡ್ತೀವಿ ಹೊರತು ಆತ್ಮನ ವರ್ಣನೆ ಮಾಡೋಕ್ಕಾಗ ಅವರ್ಣನೀಯ. ನಿನ್ನನ್ನು ವರ್ಣಿಸಿ ನಿನ್ನ ಅವರ್ಣನೀಯತ್ವಕ್ಕೆ ಚ್ಯುತಿ ತಂದೆನು ಅಂತ ಶಂಕರಾಚಾರ್ಯ ಕೂಡ ಹೇಳ. ತಪ್ಪು ಮಾಡೀನಿಪ್ಪ ನಾನು. ವರ್ಣಿಸ್ಲಿಕ್ಕೆ ಬಾರದನ್ನು ವರ್ಣನ ಮಾಡಿದೆ, ಗುರುತಿಸ್ಲಿಕ್ಕೆ ಬಾರದಕ್ಕೆ ಗುರ್ತಾ ಕೊಟ್ಟಿ. ಅದಲ್ಲ ವ್ಯಾಪಕವಾದಂಥ ಚೈತನ್ಯವನ್ನು ನೀನು ಗುರುತಿಸಕ್ಕೆ ಹೊಂಟೇನೆ. ವ್ಯಾಪಕವಾದದ್ದು ಅದು. ಇಂಥಲ್ಲಿ ಐತೆ ಅಂತ ಗುಡಿಯಾಗಿ ಗುರ್ತ ಮಾಡಕ್ಕೆ. ಬಾಕಿ ತೋದಲ್ಲಿ ಇಲ್ಲ. ಎಲ್ಲಿಲ್ಲ ದೇವ್ರು ತೋರಿಸು.
ದೇವ್ರು ಎಲ್ಲಿಲ್ಲ ತೋರಿಸೋ ಹಂಗಾರೆ ದೇವ್ರು ಎಲ್ಲಿ ಅದಾನ ಅನ್ನೋದು ಹೇಳ್ತೇನೆ ನೀನು. ಎಲ್ಲಿ ಹೇಳ ನೀನು ದೇವ್ರು ಎಲ್ಲಿ ಅದಾನ ಅಂತೀರಿ ನೀವು ಅಂತ. ಎಲ್ಲಿಲ್ಲ ಅಂತೀ ನೀನು ತೋರಿಸು, ನಾ ಎಲ್ಲಿ ಅದಾನ ಅನ್ನೋದು ಹೇಳ್ತೇನೆ. ದೇವರು ಇಲ್ಲದ ಜಾಗ ತೋರಿಸು. ಅಂದ್ರೆ ನಾ ದೇವರು ಇದ್ದ ಜಾಗ ತೋರಿಸ್ತೇನೆ. ಎಲ್ಲ ಕಡೆ ವ್ಯಾಪಕವಾದ ಚೈತನ್ಯ ಅದ. ಬಯಲು ಎಲ್ಲಿಲ್ಲ, ಎಲ್ಲ ಕಡೆ ಐತಿಲ್ಲ. ಬಯಲು ಎಲ್ಲ ಕಾಲದೊಳಗು ಎಲ್ಲ ಇದ್ರೊಳಗೂ ಐತಿ. ಏನು ಎಲ್ಲ ಬಯಲಿನೊಳಗೆ ನಡೆದತ್ತಿದ ಆಟ. ಬಯಲಿಗೆ ಬಯಲು ನಿರ್ಬಯಲು ಅದ ನಿನ್ನ ಸ್ವರೂಪದ. ಏನು ಇದು ಜಡ ಅದಾವ, ಆಕಾಶ ಅಡಗ್ತಾವೆಲ್ಲ. ಇವಕ್ಕೆ ಪ್ರಳಯ ಐತಿ, ನಾಶಕತೆ. ಆದರೆ ನಿನಗೆ ಚಿದಾಕಾಶ, ಅದಕ್ಕೆ ಚಿತ್ತ ಆಕಾಶ, ಅರಿವಿನ ಆ ಸ್ಥಿತಿ ಏನೈತಿಲ್ಲ ಅದು ಅಡಗುವುದಿಲ್ಲ. ಯಾವಾಗಲೂ ಎಲ್ಲವನ್ನು ಅರಿಯುವಂಥದ್ದು. ಏನು ವ್ಯಾಪಕವಾದದ್ದು. ಮೊದಲು ನಿಮ್ಮ ಕೆಲಸ ನೀವು ಮಾಡ್ಕೊರಿ. ಉಳಿದಿದ್ದೆಲ್ಲ ತನ್ನಿಂದ ತಾನ ಸರಳ ನಡೀತೈತಿ ನೀವು ಬಾಳೆ. ಏನು ತಂದೆ ತಾಯಿ ಜಪಾನ್ ಮಾಡಕ್ಕೆ ಹಿಂದೆ ಬೇಕಾಕಳೇನ್ರಿ? ಮುಪ್ಪಿನ ಕಾಲಕ್ಕೆ ನಮ್ಮ ಅಪ್ಪ ಅವನ ಜೋಪಾನ ಮಾಡ್ಬೇಕಂತ ನಾನು ಹಿಂತಿ ಮಾಡ್ಕೊಂಡೆ. ನಿನ್ನ ಇದಕ್ಕೆ ಮಾಡ್ಕೊಂಡಿವಿ, ಅವ್ರ ಸಂಬಂಧ ಮಾಡ್ಕೊಂಡಿವಂತ. ಜೋಪಾನ ಮಾಡ್ತಾರ ನಿನ್ನ? ಯಾಕ್ರಿ ತಂದೆ ತಾಯಿ ಜೋಪಾನ ಮಾಡ್ತಾರ? ಯಾರ ಸಂಬಂಧ ಎಲ್ಲಿ? ಅದು ನೀನು ಜೋಪಾನ ಆಗೋ ಪ್ರಾರಬ್ಧ ಇದ್ರೆ ತಾನ ಜೋಪಾನ ಆಕೈತಿ. ಹಿಂದೆ ನೀ ಯಾರನ್ನಾರ ಜೋಪಾನ ಮಾಡಿದ್ರೆ ಅದು ಶರೀರ ಜೋಪಾನ ಆಕೈತಿ. ಇನ್ನೊಬ್ಬರ ಮ್ಯಾಗ ಆರೋಪ ಮಾಡ್ಕೊಂಡು ಕೂತ ನಾನು ಯಾರು ನೋಡಲ್ರಿ. ಅವ್ರ್ಯಾಕೆ ನೋಡ್ಬೇಕು ನಿನ್ನ? ನೀ ನೋಡಿ ಅವ್ರು ನಿಂದ. ನೀ ಯಾರನ್ನಾರ ನೋಡಿದ್ರೆ ಅವ್ರು ನೀನು ನೋಡ್ಬೇಕು. ಮಂದಿನ ಮುಂದೆ ನೋಡ್ಬೇಕಂತ ನಾವು ಯಾರನ್ನೂ ನೋಡೋಂಗಿಲ್ಲ ಅಂತ. ಇದೆ ಅಂತ ನ್ಯಾಯ? ನೀ ಮಾಡಿದ್ರೆ ನಿನ್ನ ನೋಡ್ತಿದ್ರು ಅವ್ರು, ಶರೀರ ರಕ್ಷಣೆ ಹಾಕಿತ್ತು. ನೀ ಏನು ಮಾಡಿರ್ತಿ ಅದ ಬರ್ತೈತಿ ನಿನಗೆ. ಈಗಿನ ಕಾಲದಾಗಂತೂ ತಂದೆ ತಾಯಿಗಳು ಮಕ್ಕಳನ್ನ ಸಂಬಂಧ ಇರ್ತ ಅವ್ರು ಇವ್ರು ಬ್ಯಾಗ್ ಬಿಟ್ಬಿಟ್ಟು ಬರೀ ಬ್ಯಾಗ್ ಬಡಿಸ್ಕೊಂಡ್ಬಂದ್ಬಿಡ್ತಾರೆ. ಹಾಸ್ಟೆಲ್ನಾಗ ಇರ್ತಾರೆ. ನಾಳೆ ಮಕ್ಕಳ ಕಾಲಕ್ಕೆ ಅವರು ಡ್ರೆಸ್ ಇಟ್ಟು ಅವ್ರು ಸಂಪರ್ಕನ ಬರೋಂಗಿಲ್ಲಲ್ಲ. ತಂದೆ ತಾಯಿ ಸಂಪರ್ಕದ ಬೆಳಿಲಿಲ್ಲ ಅವ್ರು. ಹೌದಿಲ್ಲ? ಅದೇ ಮತ್ತೆ ಎಲ್ಲರೂ ಈಗ ಅಭಿವೃದ್ಧಿ ಹೊಂದಿದ ರಾಷ್ಟ್ರಪ್ಪ ಇದು. ಹೌದಿಲ್ಲ? ಹೌದು, ಅವ್ರಿಗೆ ಪಗಾರ ಕೊಟ್ಟಾರ, ನೀನ ಏನು ನೋಡು. ಏನೆಲ್ಲ ಪ್ರಯತ್ನ ಮಾಡೋದು ಎದ್ರ ಸಸಿಂದ? ಜ್ಞಾನದ ದಶಿಂದ ವಿಷಯ ದಶಿಂದ? ಜ್ಞಾನದ ಮನೆತನದವರಾದ ವಿಷಯ ದಶಿಂದ ಯಾಕೆ ಬಿಡ್ದಟ್ಟು ನಿಮಗೆ? ಇಷ್ಟೆಲ್ಲ ಕೇಳಿ ಹೇಳಿ ಮತ್ತು ಅದ್ರ ಬೆನ್ನತ್ತೇವಂದ್ರೆ ತಲೆ ಕೆಟ್ಟು ಹೋತಂತ. ನಾನು ಒಂಥರ ದಾರಿ ಕಂಡು ಅವ್ರು ಬೆನ್ನು ಹತ್ತಿರುವ, ಇನ್ನು ವಿಷಯ ಪಾಮರ ದಾರಿ ಹಿಡಿತಿರು ನೋಡ್ಕೋರಿ. ವಿಷಯದ ಆಶಾದಶಿಂದ ತಂದೆ ತಾಯಿ ಸುಧಾ ಕೊಲ್ತಾರೆ. ಈ ವಿಘ್ನಾಗ್ಯಾವ ಅಂತೇಳಿ. ಯಾಕ್ರಿ? 10,000 ಬಂದ್ಬಿಡ್ತೈತೆ ಅತ್ತಾಗಿಂದ. ಇವೇನಪ್ಪ ಇನ್ನೂ ಸಾಯವಲ್ವಲ್ಲ. ಖರೆ ನಾನು ತಂದೆ ತಾಯಿ ಬೇಸರಕ್ಕಾವತ್ತಾಗಿಂದ. ಎಂತೆಂಥವಕ್ಕೂ ಬರ್ತೈತಿ, ಇವಕ್ಕೆ ಬರುವಲ್ದಿಲ್ಲ ದಾಳಿ. ಏನು ಮನುಷ್ಯನ ಜನ್ಮಕ್ಕೆ ಬಂದಾಗ ಇನ್ನೊಬ್ಬರು ಪೀಡಾ ಕೊಟ್ಕೊಂತ ಅಡ್ಡಾಡಿದಂದ್ರೆ ಫಲ
ಅದರ ಫಲ ಉಣ್ಣಾಕ ರಾಕ್ಷಸಿ ಪಿಶಾಚಾಗಿ ಜನ್ಮ ತಾಳ್ಬೇಕಾಗತ್ತೆ ನೀವು. ಪಾಪಾತ್ಮ ಜೀವಿಗಳು ಪಿಶಾಚಿ ರೂಪದಿಂದ ತಿರುತ್ತು ಪಿಶಾಚಾಗಿ ತಿರುಗಬೇಕು. ಇನ್ನೊಬ್ಬರು ಪೀಡಾ ಕೊಟ್ಟ ಫಲ ಅದು. ಇನ್ನೊಬ್ರಿಗೆ ಹಿತ ಮಾಡಿದ್ರೆ ಪಿಶಾಚಾಕಿ ಇದ್ದ ಯಾಕ್ರಿ? ಪಿಶಾಚಾಗು ಇದಾಕಿದ್ದಿಲ್ಲ, ಪೀಡಾ ಕೊಟ್ಟಿ ಅಂತ ಬಂದೈತೆ ಅದು ಜನ್ಮ. ಏನು ಮಾಡಿಲ್ರಿ ನೀವು, ಮಾಡಿ ಅದನ್ನು ಗೊತ್ತಾಗಲಿ ಮಾಡಿ. ಅನೇಕ ಜನ್ಮಗಳಲ್ಲಿ ಪಾಪ ಕರ್ಮಗಳ ಫಲ ಏನು. ಯಾರ ವೃತ್ತಿ ಬ್ರಹ್ಮನ ಕಡೆಗೆ ಹೆದ್ದೈತಿ ಅವಾಗ ಬ್ರಹ್ಮಚಾರಿ ಅಂತ. ಬ್ರಹ್ಮಚರತಿ ಇತಿ ಬ್ರಹ್ಮಚಾರಿ ಅಂತ. ಮದುವೆಗೂ ಬ್ರಹ್ಮಚರ್ಯಕ್ಕೂ ಸಂಬಂಧನ ಇಲ್ಲ. ಮದುವೆ ಆದರೂ ಬ್ರಹ್ಮಚರ್ಯದಿಂದ ಇರ್ಲಿಕ್ಕೆ ಬರ್ತದೆ. ಏನು ಆನಂದದ ಕಡೆಗೆ ಮನಸ್ಸು ಹರಿಯೋದಕ್ಕನ ಬ್ರಹ್ಮಚಾರಿ ಅಂತ. ವಿಷಯದ ಕಡೆಗೆ ಮನಸ್ಸು ಹರಿದ್ರೆ ವಿಷಯಾಚಾರ್ಯ. ನಿತ್ಯ ಒಂದ ಸವನ ಕಲ್ಲು ಹೊಳಿ ಹೋದಂಗೆ ಹೋದ್ರೆ ಇದೇ ವಿಚಾರ ನಡೆದ್ರೆ ಕೆಲಸ ಆಗೋದು. ಇನ್ನು ಯಾವ್ದಾರ ಕಡೆಯಿಂದ ಏನಾರು ಕೇಳಿದಾಕೈತಿ. ಅನುಭವಿಗಳ ಬ್ರಹ್ಮನಿಷ್ಠ ಯಾರು ಅದನ್ನು ಹೊಂದಿರ್ತಾರೋ ಅವ್ರ ಕಡೆಯಿಂದ ನಿವ್ವಳ ವಿಚಾರ ಕೇಳಿರ ಇದು ಹತ್ತುವಲ್ಲ. ಇನ್ನು ಯಾರದಾರ ಕಡೆಯಿಂದ ಏನಾರು ಕೇಳ್ಕೊಂತವ್ರಿ ಈಗ ಏನಾರ ಕೇಳ್ರಿ, ಸಂಶಯ ಇದ್ರೆ ನಿವಾರಣೆ ಮಾಡ್ಕೋರಿ ಅಂತಿದ್ರು. ಶರೀರ ಹೋದ ಮ್ಯಾಗ ಯಾರು ಹೇಳೋರು ನೀವು? ನನಗಿನ್ನು ಸಂಶಯ ಬರಾಗ್ತೈತಿ, ನನಗೆ ಹೆಂಗೆ ಮಾಡೋದು ಅಂತ ಪರಿಹಾರ ಮಾಡ್ಕೋಬೇಕಿಲ್ಲ. ಯಾರಿಗೆ ಬೇಕಾಗೈತೆ ಅದು? ಯಾಕ್ರಿ ಅದನ್ನು ಅದ್ರಾಗೆ ಸಾಧನದ ತೊಡಗಿದಾಗ ಬರ್ತಾವೆ ಸಂಶಯ. ಇಲ್ಲ ನಮಗೆ ಹೆಸರೇ ಬೇರೆ ಐತಿ, ಇದಾಗಬೇಕಾಗಿದೆ. ಹೋದ್ರ ವಸ್ತು ಹೆಂಗದ ಇದ್ದಕ್ಕಿದ್ದಂಗೆ ಇದ್ದದ್ದು, ಅದಕ್ಕೆ ಯಥಾರ್ಥ ವಸ್ತು ಅಂತಾರೆ. ಅದಕ್ಕೆ ಜ್ಞಾನ ಅಂತಾರೆ. ಇದ್ದಕ್ಕಿದ್ದಂಗೆ ಇದ್ದಂಥ ವಸ್ತುವಿನ ತಿಳುವಳಿಕೆ. ದೇಹಭಾವ ಇತ್ತಂದ್ರೆ ದುಃಖ ಶುರುವಾತು. ದೇಹಭಾವ ಅಳದಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಏನು ನೀವು ಜ್ಞಾನದ ಮನೆತನದವ್ರು ಅಂತೀರಿ, ಜ್ಞಾನದೊಳಗೆ ತೊಡಗಬೇಕು ಏನು ವಿಷಯದೊಳಗೆ ವಿಷಯ ಸಂಗ್ರಹ ಮಾಡೋದ್ರೊಳಗೆ ತೊಡಗಬೇಕು? ವಿಷಯ ಸಂಗ್ರಹ ಬೇನ್ ಹತ್ತಿದ ಎಂದೂ ಕೊರತೆ ತಪ್ಪೋದಿಲ್ಲ. ಎಷ್ಟು ಗಳಿಸಿದ್ರು ಇನ್ನೂ ಬೇಕಾ ಅಂತೈತೆ. ಗಳಿಸಿದಂಗೆ ದುಃಖದ ಪ್ರಮಾಣ ಹೆಚ್ಚಾಕತಿ, ಸುಖದ ಪ್ರಮಾಣ ಹೆಚ್ಚಾಕತಿ. ನೋಡ್ಕೊರಿ. ಬೇಕಾದದ್ದಾರ ಸುಖ ಅಂತೀವಿ, ನೀವು ಮಾಡೋದಾರ ಸಂಟ ಒಂದು ಕಾರ್ಬಾರ ಮಾಡಾಕ್ತೀವಿ. ಅಂದಿಂದ ಎಂದ ಆಗ್ಬೇಕು ನಿಮಗೆ? ಎಷ್ಟು ಜನ್ಮ ಹುಟ್ಟಿ ಬಂದ್ರೆ ಆಗ್ಬೇಕು ಹೇಳಿ. ಒಳಗೆ ಎಡೆಬಿಡದೆ ಅಭ್ಯಾಸ ಆಂತರಿಕವಾಗಿ ನಡಿಬೇಕಿದೆ. ಅಂದಾಗ ನಮಗೆ ಇದು ಅನುಭವ ಬರ್ತದೆ. ಇಲ್ಲ ಏನು ಹೇಳಿದ್ರು ಅದು ಕೆಲಸ ಆಗೋದು ನೋಡ್ರಿ. ಬರೀ ಕೇಳೋದು ಮತ್ತು ಮೊದಲಿನ ಚಾಡಿ, ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ ಮೋಹ, ಮದ ಮತ್ಸರಾದಿಗಳು ಅವು ಹಂಗಾದವೋ ಒಂದು ಈಟಾರ ಕಡಿಮೆ ಆಗ್ಯಾವ ನೋಡ್ಕೋರಿ. ಇದನ್ನು ಹೇಳೋದು ಕೇಳೋದ್ರಿಂದ ಒಂದು ಸ್ವಲ್ಪರ ಆ ಪರಿಣಾಮ ಆಗ್ಬೇಕಿಲ್ಲ. ಅದು ಆಗಲಿಲ್ಲ ಅಂದ್ರೆ ಈ ಮಾಡೋದು, ಹೇಳಿದ್ದು ವ್ಯರ್ಥನೆ. ಏನು ನೀವು ಮಾಡಿದ ಪ್ರಯತ್ನ ವ್ಯರ್ಥ ಆತಲ್ಲ. ಮತ್ತು ವಿಷಯದ ಕಡೆಗೆ ನಾವು ಓಡ್ತೈತೆ ಅದು ಮನಸ್ಸು. ಸಮಾಧಾನ ಶಾಂತಿಯನ್ನು ಪಡಿಲಿಕ್ಕೆ ಎಲ್ಲರಿಗೂ ಒಂದೇ ಮಾರ್ಗದ, ಬೇರೆ ಬೇರೆ ಮಾರ್ಗ ಇಲ್ಲ. ಎಷ್ಟೆಷ್ಟು ಮನಸ್ಸಿನ ತುಂಬಿಕೊಂತ ಹೊಕ್ಕಿ ನೋಡು, ಅಷ್ಟಷ್ಟು ನಿನಗೆ ದುಃಖದ ನೋಡು. ಎಷ್ಟೆಷ್ಟು ಇವನ್ನೆಲ್ಲ ಖಾಲಿ ಮಾಡ್ತೀವಿ ಅಷ್ಟಷ್ಟು ನಿನಗೆ ಹಿತ ಅದ. ತುಂಬಿಕೊಂಡದ್ದೆಲ್ಲ ಖಾಲಿ ಮಾಡು. ಏನಾರ ಆಗೇನೋ ತುಂಬ್ಕೊಳ್ಳೋದು ಕೈ ಬಿಡ. ನಾ ಸ್ವಾಮಿ ಆಗೇನು ಅನ್ನೋದು ಹಿಡ್ಕೊಳ್ಳೋದು ಕೈ ಬಿಡೋದನ್ನು ಅಂದ್ರೆ ಆರಾಮಿರ್ತೀನಿ. ನಾ ಅಂಥವಾಗೇನು ಹಿಂಗೆ ಏನಾರ ಆಗೇನು ಅನ್ನೋದು ಬಂತಂದ್ರೆ ಬಂತ. ನಿನ್ನ ಅಹಂಕಾರಕ್ಕೆ ಬಲಿ ಬಿತ್ತ ಅದ ಬಲಿಗೆ ಹೋಗ್ತೀನಿ. ಶರೀರ ಎಲ್ಲ ಅದ್ರಾಗ ಹೋಗ್ತಲ್ಲ ಇದ್ರ ಕಾಲಾಗ. ಎಷ್ಟು ಹೇಳಿದ್ರು ನಿನ್ನ ಅಹಂಕಾರ ಹೋಗಲಿಲ್ಲ. ಇದು ನಾನ ಶಾನೆ, ನಾನ ಹೇಳವ ಬಂತಿಂದ ತೀತ ಎಳಗಾಲ ಬಂದಂಗೆ ನಿಮ್ಗೆ ಏನು ಉದ್ಧಾರ ಆಗೋದು?
ಆ ಅಹಂಕಾರವನ್ನು ಕಳ್ಕೊಂಡಾಗ ಅವಾಗ ನಿನಗೆ ಮುಕ್ತಿ. ಈ ಅಹಂಕಾರದ ಬೆನ್ನು ಹತ್ತಿ ತಿರ್ಗಾಕತ್ತೀವಿ ನಾನು ನನ್ನದು ಅಂತ ಹೇಳ್ತೀವಿ. ಅಜ್ಞಾನದಿಂದ ಈ ಅಹಂಕಾರ ಗಟ್ಟಿ ಹಾಕೊಂಡು ಕುಂತೈತಿ. ಅದ್ರ ಬಗ್ಗೆ ನಿನ್ನ ಬಗ್ಗೆ ಅಜ್ಞಾನ, ನಿನ್ನ ಯಾರದನ್ನು ತಿಳ್ಕೊಂಡ್ರೆ ಇದಕ್ಕೆ ಅಸ್ತಿತ್ವನ ಉಳಿದಿಲ್ಲ ಅಂತ. ಯಾರ್ಯಾರಿಗೆ ಅದ್ರಾಗ ಸುಖ ಬುದ್ಧಿ ಐತಿ ಬರೀ ಅದ ನೆನವನ್ಯಾಗ ಇರ್ತಾರೆ ಅವರು. ಅದನ್ನ ಮನಸ್ಸಿನ ತುಂಬ್ಕೊಂಡು ಹೋಗ್ತಾರೆ. ಮನಸ್ಸಿನ ತುಂಬ್ಕೊಂಡದನ್ನು ಖಾಲಿ ಮಾಡ್ಬೇಕನ್ನೋರು ಒಬ್ಬರು ಇಲ್ಲ. ಏನಾಗಿದೆ ನಿನಗೆ? ಏನೂ ಆಗಿಲ್ಲ ನಿನಗೆ, ಆಗುಲ್ಲೇ ಆಗೈತಿ ಅಂತ ಸುಳ್ಳ ನಿನಗೆ ಭ್ರಾಂತಿ ಆಗೈತಿ. ಸಣ್ಣೊಂದಿರ್ತ ಮಕ್ಕಳು ಶರೀರ ನಾನು ಭಾವ ಹಿಡಿದಿರೋದಿಲ್ಲ ಅವ್ರಿಗೆ, ದೊಡ್ಡ ವಾದಿಂದ ಆ ಭಾವ ಬರಕ್ಕೆ ಶುರು ಆಕೈತಿ. ಅದನ್ನು ತುಂಬ್ಕೊಂಡು ಕುಂತಿ, ಅದಕ್ಕೆ ಸಮಾಧಾನ ಇಲ್ಲ ನಿನಗೆ. ಅದನ್ನು ತುಂಬ್ಕೊತ ಬಂದೀವಿ ನಾವು. ಮೊದಲು ಹೊರಗಿನ ವಿಚಾರನ ಹೇಳೋದು ಕೇಳೋದು ಅಭ್ಯಾಸ ಮಾಡ್ಕೊಂತ ಅವಾಗ ಗಟ್ಟಿ ಹಾಕೊಂಡು ಕುಂತಾವ. ಮನಸ್ಸಿನಾಗ ಏನು ಶರೀರ ಭಾವ ಹಿಡ್ಕೊಂಡು ಕುಂತಿಲ್ಲ, ಬಿಡೋದನ್ನು. ಬಿಡಾಕ ಅಲ್ಲಿ ಅಂದ್ರೆ ಹೋಗೋ. ಈ ಶರೀರ ನಾನಂತ ಗಟ್ಟಿ ಹಿಡ್ಕೊಂಡು ಕುಂತಿಯಲ್ಲ, ಅದನ್ನು ಕೈ ಬಿಡು ಅಂದ್ರೆ ಆರಾಮಿರ್ತೀವಿ ನೋಡು. ವರ್ಷದಾಗ ಒಮ್ಮೆರ ಈ ಶರೀರದ ಅಭಿಮಾನ ಹೋಗಲಿ ಅಂತ ಹೋಳಿ ಹುಣ್ಣಿಮ್ಯಾಗ ಕತ್ತಿ ಮ್ಯಾಗ ಕುಂಡ್ರಿಸಿ ಕಸಬರ್ಗಿ ಸರ ಕಾಲ್ಮರಿ ಸರ ಹಾಕಿ ಮೆರವಣಿಗೆ ಮಾಡ್ತಾರೆ. ಹೌದು, ಅಭಿಮಾನ ಹೋಗಲಿ ಅಂತ ಆಕೈತೆ. ನಮ್ಗೆ ಹಂಗೆ ಯಾರು ಮಾಡ್ಯಾರ? ಒಂದು ರೌಂಡ್ ಕತ್ತಿ ಮ್ಯಾಗ ಕುಂದಿರಿಸಿ ಕಾಲ್ಮರಿಗೆ ಕಾಲ್ಮರಿ ಸರ ಹಾಕಿ ಅಡ್ಡಾಡ್ಸ್ಕೊಂಬರಿ ಅಂದ್ರೆ ಅಜ್ಜವ್ರು ತೇರ್ನ್ಯಾಗ ಕುಂಡಿರ್ಬೇಕಾದ್ರೆ ಅಂದಾಗ ಕುಂಡಿರ್ತಾನೆ ತೊಗೊಂಡು ಬರೀ ಕತ್ತಿ ಒಂದು ರೌಂಡ್ ಅದರದಾಗಲಿ ಹಿಂದಾಗಡೆ ತೇರ್ನ್ಯಾಗ ಹತ್ತೇನೆ ಅಂದ್ರೆ ಒಂದು ಕುಂಡಿಗೆ ಸೌಣ್ಣ, ಒಂದು ಕುಂಡಿಗೆ ಬಾಣ್ಣ, ಕ್ಯಾಮಣ್ಣ ಬಡದು ಕೊಳ್ಳಾಗ ಕಸಬರಿಗೆ ಸರ ಕಾಲ್ಮರಿ ಸರ ಮತ್ತೇನೇನೋ ಹಾಕಿ ಬಾತಿಗೆ ಬಾರ್ದು ವಸ್ತು ಒಂದು ರೌಂಡ್ ಮುಗುಳಿ ಕಡೆ ಮಕ ಮಾಡಿ ಕುಂಡ್ರಿಸ್ಬೇಕು. ಮತ್ತು ಯಾಕ್ರಿ ಕತ್ತಿ ಈ ಕಡೆ ಮುಗುಳಿ ಕುಂಡ್ರಿಸಿ ಒಂದು ರೌಂಡ್ ಎಲ್ಲರೂ ಆಕರ್ಷಣೆ ಆಗ್ಬೇಕು. ನಾವು ನೋಡ್ಬೇಕು ಅದನ್ನು. ಏನು ಉಪಾಯ ಹಿಂಗೆ ಹಾಕಿದ ಅಂದಾಗ ಇದರ ಮ್ಯಾಗ ಹತ್ತಾಕ್ ಬರ್ತೈತಿ. ಹೌದು, ಎಲ್ಲ ಅಭಿಮಾನ ಬಿಡಬೇಕಾಗತ್ತೆ. ಏನು ಮುಕ್ತಿ ರೋಕಡ, ಅವಾಗ ನಿನಗೆ ಮುಕ್ತಿ. ಏನು ದೂರ ಇಲ್ಲ. ನೀನು ಅಭಿಮಾನ ತ್ಯಾಗ ಮಾಡು, ಅಹಂಕಾರ ತ್ಯಾಗ. ಏನು ಅದಕ್ಕೆ ಸನ್ಯಾಸ ಅಂತಾರೆ. ಅಹಂಕಾರ ತ್ಯಾಗಕ್ಕೆ ನಿಜವಾದ ಸನ್ಯಾಸ ಅಂದ್ರೆ ಅದು. ಈ ವಸ್ತುಗಳ ತ್ಯಾಗ ಅಲ್ಲ ಅದು. ಅವೇನು ಮಾಡ್ಯಾರ ಜಡ ವಸ್ತುಗಳು ಅವನ್ನ ಬಿಡಾಕ? ಅವು ನಿನ್ನ ಸುಖ ಕೊಡ್ತೇವೆ ಬಾ ಅಂತ ಕರೆದಿದ್ವು ನಾವು. ಹಾಂ, ವಿಷಯಗಳ ತ್ಯಾಗ ಅಲ್ಲ, ವಿಷಯಗಳ ಮ್ಯಾಗಿನ ಮೋಹ ತ್ಯಾಗ ಅಂತ. ಅದಕ್ಕೆ ನಿಜವಾದ ಸನ್ಯಾಸ ಅಂತ. ಏನು ಸಮಾಧಾನ ಶಾಂತಿಯನ್ನು ಹೊಂದಲಿಕ್ಕೆ ಅನೇಕ ಮಾರ್ಗ ಎಲ್ಲರಿಗೂ ಒಂದೇ ಅದು. ಎಷ್ಟೆಷ್ಟು ಮನಸ್ಸಿನ ತುಂಬ್ಕೊಂಡು ಹೋಗಿ ಅಷ್ಟೆಷ್ಟು ಅಶಾಂತಿ ನೋಡ್ರಿ. ಎಷ್ಟೆಷ್ಟು ಮನಸ್ಸಿನಿಂದೆಲ್ಲ ಖಾಲಿ ಮಾಡ್ತೀವಿ ಅಷ್ಟಷ್ಟು ನಿನಗೆ ಶಾಂತಿ ಇರ್ತೈತಿ. ತುಂಬ್ಕೊಂಡು ಕುಂಡದ್ದೆಲ್ಲ ಖಾಲಿ ಮಾಡೋದು. ನಗ್ನ ಮನಸ್ಸು ಆತಂದ್ರೆ ಆನಂದ ಅನುಭವಬೋದು. ಮನಸ್ಸಿನ ತುಂಬ್ಕೊಂಡು ಕುಂತಿಲ್ಲ ಸ್ವಾಮಿ ಆಗೇನು ನಾನು ಅಂತೇಳಿ ಅದು ಹಿಡ್ಕೊಳ್ಳೋದು ಬಿಡು ಅಂದ್ರೆ ಆರಾಮಿರ್ತೀವಿ. ಅದು ಸ್ವಾಮಿಯಾಗೇನು ಅಭಿಮಾನ ಹಿಡ್ಕೊಂಡು ಯಾರು ಮಚ್ಚಿಗಿಚ್ಚಿಲ್ಲ ಹೋಗದಾರಂತ ಹೆದರ್ತಾನೆ ಮತ್ತೆ. ಸ್ವಾಮಿ ಅನ್ನೋದು ಬಿಡದಿದ್ರೆ, ಅಭಿಮಾನನ ಕೈ ಬಿಟ್ಟಿದ್ರೆ ಎಲ್ಲದರ ಅಭಿಮಾನ ಬಿಟ್ಟಾಗ ನಿನಗೆ ಆರಾಮಿರ್ತೀನಿ ನೋಡಿ. ಏನು ಸಮಾಧಾನ ಶಾಂತಿಗೆ ಇಂದ ಇರಲಿಕ್ಕೆ ಅಭಿಮಾನನ ಅಡ್ಡಿಯನ್ನು ಉಂಟು ಮಾಡಿತಿಲ್ಲ. ಅಹಂಕಾರ ಅದನ್ನು ತ್ಯಾಗ ಮಾಡಿ
ಸಮಾಧಾನ ಶಾಂತಿ ಎಲ್ಲಿ ಹೋಗಿಲ್ಲ, ಅದು ಇದ್ದಕ್ಕಿದ್ದಂಗೆ ಐತಿ. ಬೈಲಿ ಎಲ್ಲಾರು ಹೋಗಿರ್ತೈತೇನ? ಯಾರ್ಯಾರಿಗೆ ಮನಸ್ಸಿನಾಗ ಏನೇನು ಇರ್ತೈತಿ ಅದನ್ನು ತುಂಬ್ಕೊಂಡು ಹೋಗ್ತೀವಿ ನಾವು ತಲೆಯಾಗೆಲ್ಲ. ಖಾಲಿ ಮಾಡ್ಬೇಕನ್ನೋರು ಯಾರೂ ಇಲ್ಲ. ಏನಾಗೈತಿ ನಿನಗೆ? ಏನೂ ಆಗಿಲ್ಲ. ನೀನು ಅಲ್ಲದ್ರೊಳಗೆ ಏನಾರು ಆಗೈತಿ, ನಿನ್ನೊಳಗೆ ಏನೂ ಆಗಿಲ್ಲ ಅನ್ನೋದ್ರ ಖಾತ್ರಿ ಮಾಡ್ಬೇಕು. ನನ್ನ ಮಕ್ಕಳು ಶರೀರ ನಾನನ್ನೋ ಭಾವ ಹಿಡಿದಿರ್ದಲ್ಲ ಅವು ಆರಾಮ ಬರತ ದೊಡ್ಡ ಮಾದಿಂದ ಈ ಶರೀರ ಭಾವ ಗಟ್ಟಿಯಾಗಿ ಬಿಡ್ತೈತಿ. ಅದು ತಾದಾತ್ಮ್ಯ ಭಾವ ಹಿಡ್ಕೊಂಡು ಒದ್ದಾಡ್ಲಿಕ್ಕೆ ಶುರು ಮಾಡ್ತೀವಿ. ಹಿಡ್ಕೊಂಡು ಕುಂತಿದ್ರೆ ಮನಸ್ಸಿನಾಗ ಬಿಡೋದನ್ನು ಬಿಡಕ್ಕೆ ಒಲ್ಲೆ ಅಂದ್ರೆ ಯಾರೇನು ಮಾಡೋದು? ಹೋಗ್ಕೊಂತ ಹೋಗು. ದೇವ್ರು ಪಾಲಿಕೆ ಕುಂಡ್ರಿಸಿರು ಅಷ್ಟೇ ಇರಬೇಕು, ಕತ್ತಿ ಮ್ಯಾಗ ಕುಂಡ್ರಿಸಿರು ಅಷ್ಟೇ ಇರಬೇಕು. ಹಿಗ್ಗು ಕೂಗುಗಳನ್ನು ಹೊಂದಬಾರ್ದು ಅಂತ. ಭವಮಾಲೆಗೊಳಗಾದ ನೆಂಬುದೇ ಪುಷಿ ಅಂತ ಪದ ಅಂತಾನ. ಮಚ್ಚಿ ಸರ ಕಸಬರಿಗೆ ಸರ ಕೊಳ ತಂದು ಹಾಕಿರಿ ಸಿಟ್ಟಿಗೆ ಹೇಳ್ತಾನೆ. ಮತ್ತೆ ಅಭಿಮಾನ ಬಂದ ಸಿಟ್ಟು ಬಂತಿದೆ. ಅದಕ್ಕೆ ಗೋರಾ ಕುಂಬಾರನ ಇದ್ರ ಬರ್ತಿದ್ದಾರೆ, ಪರೀಕ್ಷೆ ಮಾಡಪ್ಪ ಇವು ಹೆಂಗದವ ಅಂತ. ಎಲ್ಲರನ್ನೂ ಪರೀಕ್ಷೆ ಮಾಡಿದಾಗ ಯಾವ ಜ್ಞಾನದೇವ ಎಲ್ಲ ಕುಂಬಾರ ಇಟ್ಟು ಸೊಕ್ಕ ಬಂತೇನೆ ನಿನಗಂತ. ಎಲ್ಲ ಗಡಿಗೆ ಸುಟ್ಟಾವಿಲ್ಲ ಬೆಂದಾವಿಲ್ಲ ನೋಡಿ ತಲೆ ಬಡ್ಬಡ್ದು ನೋಡಾಯ್ತು. ಜ್ಞಾನದೇವ ಪಾಟ್ನ ಹೊಡೆದಾನ ಅವು ಹೊಲ ಕುಂಬಾರ ಅಂದಂತ ಸುಟ್ಟು ಅಂತಂತ. ಸ್ವಾಮಿ ಇದು ಬೆಂದಿಲ್ಲ ಇದು ಗಡಿಗೆ ಅಂದ್ಬಿಟ್ಟ. ಎಲ್ಲರನ್ನು ಹೊಡೆದ್ರೆ ಸುಮ್ಮನೆ ಕುಂದಿದ್ರೆ ನೀನು ಸುಮ್ಮನೆ ಕುಂಡಿರ್ಬೇಕಿಲ್ಲ, ಮುಗ್ದ ಹೋಗಿತ್ತು. ನೀ ಯಾಕೆ ಅವ ಹೊಳ್ಳಿ ಇದನ್ನು ಮಾಡಕ್ಕೆ? ಅಭಿಮಾನ ಬಂತೀನಿ ಸೊಕ್ಕು. ಯಾಕ್ರಿ ಅಹಂಕಾರ ಇದು ಬೆಂದಿಲ್ಲ ಇನ್ನ ಗಡಿಗೆ. ಏನು ಅವಾಗ ಹೊರಗೆ ಹೆಚ್ಚಿದಾಗ ಗೊತ್ತಾಗತ್ತೆ ಅಂಥ ಪ್ರಸಂಗ ಬಂದಾಗ. ಯಾರು ಏನಂದ್ರು ಸುಧಾ ಹಚ್ಕೊಳ್ಳೋ ಅಭಿಮಾನ ಇರಬಾರ್ದು ನೋಡ್ರಿ. ಇದ್ರ ಅಭಿಮಾನ ಇತ್ತಂದ್ರೆ ತನ್ನ ಅರಮನೆಯಾಗ ಭಿಕ್ಷಕ್ಕೆ ಹೊಕ್ಕಿದ್ದನ ಬುದ್ಧ. ನಾ ರಾಜ್ಕುಮಾರ್ ಅದೇನಿ, ನಾ ರಾಜನ ಮಗ ಅದೇನಿ ಅನ್ನೋ ಅಭಿಮಾನ ಇತ್ತು. ಬಿಟ್ಟರೆ ಅಲ್ಲೇ ರಾಜಧಾನಿ ಒಳಗೆ ಭಿಕ್ಷಕ್ಕೆ ಹೋದ. ಎಷ್ಟೊಂದು ನಾನು ಗೌರವದಿಂದ ನನ್ನ ಭಾವದಾಗಿದ್ದಾಗ ಆತ್ಮಭಾವದಲ್ಲಿ ನಿಂತ ನಾ ಭಿಕ್ಷಕ್ಕೆ ಹೊಕ್ಕಿದ್ನೆ ಅಂದ್ರೆ ಅಂದಾರವ್ರು. ಎಷ್ಟೊಂದು ಘನತೆ ಗೌರವಗಳಿಂದ ನಾ ಭಿಕ್ಷಾ ಬೇಡ್ತೇನೆ, ನಿನಗೇನು ಗೊತ್ತು ಅಂತ ಅವ್ರ ಅಪ್ಪಗಂದ. ಏನಿದೆ ನಮ್ಮ ಕಿಮ್ಮತ್ತು ಕೇಳಾಕೈತಿಪ್ಪ ನೀನು? ರಾಜನ ಮಗ ಇಲ್ಲ ಭಿಕ್ಷಕ್ಕೆ ಹೋಗ್ಕಂದ್ರೆ ರಾಜ ಬೀದಿಯಾಗ ಏನಾಗ್ತದೆ? ಎಲ್ಲ ಅಭಿಮಾನ ಬಿಡಬೇಕಾಗತ್ತೆ. ಅಭಿಮಾನ ಸೂಡ ಮುಕ್ತಿ ರೋಕಡ ಅಂತ. ಆಗೋದಾರ ಏನಾಗಿರಿ ನೀವು? ಈ ಮಲಬೆರಡರೆ ಬೇಸಿಗೆ ಕುಡ್ಕೊತೀರಿಲ್ಲ? ಯಾವುದು ನೀವು ಇರ್ತೀರಿ ಅದನ್ನು ಬಿಡಕ್ಕೆ ಬರ್ತೈತೇನೆ? ನೀವು ಅಲ್ಲದ್ದನ್ನು ಬಿಡ್ತೀರಿ, ಶರೀರ ಬಿಡ್ತೀರಿ ಅದ್ರೊಳಗೆ ನೀವು ಅಲ್ಲದ್ದು. ಅದು ನೀವು ಏನದಿರಿ? ಅರುರೂಪ ಆನಂದ ಸ್ವರೂಪನ ನೀವು ಅದಿರಿ. ಏನು ಯಾವುದು ನೀವು ಅಲ್ಲ ಅದನ್ನು ಬಿಡಕ್ಕೆ ಬರ್ತೈತಿ? ನಿಮ್ಮ ಬಿಟ್ಟಾರಕ್ಕೆ ಬರ್ತೈತಿ? ಮಲಮೂತ್ರ ಬಿಡ್ತೀರಿಲ್ಲ ಮತ್ತವ ನೀವು. ಹಾಗೆ ಈ ದೇಹ ಇಂದ್ರಿಯಗಳು ಮನಸ್ಸು ಇವನ್ನೆಲ್ಲ ಮಲಮೂತ್ರ ಬಿಟ್ಟರೆ ಮನಸ್ಸಿಗೆ ಶರೀರಕ್ಕೆ ಎಷ್ಟು ಹಳವಾರಾಕೈತಿ. ಹಾಗೆ ಮನಸ್ಸಿನಾಗ ಇವನ್ನೆಲ್ಲ ಹಿಡ್ಕೊಂಡು ಕೂತೀರಿ. ನೀಲ್ಲದನ್ನೆಲ್ಲ ಕೈ ಬಿಟ್ಟರೆ ಮನಸ್ಸಿಗೆ ಸಮಾಧಾನ ಇರ್ತೈತಿ. ಬಿಟ್ಟು ನೋಡಿ ಹೆಂಗಿರ್ತೈತಿ, ಹಿಡ್ಕೊಂಡು ನೋಡು. ಹಿಡ್ಕೊಂಡೇ ಅದಕ್ಕೆ ಒದ್ದಾಡಾಕತಿ ಇದನ್ನೆಲ್ಲ ನಾನು ನನ್ನದು ಅಂತ. ಇದೇ ಹೆಸರದಾಗ ಇದೀನಿ. ನಿನ್ನ ಭಾವದಾಗಿತ್ತಂದ್ರೆ ಇದೆಲ್ಲ ಎಲ್ಲಿ ಬರ್ತೈತಿ? ಬಿಟ್ಟಾಗ ನಿನ್ನ ಭಾವದಾಗ ಆನಂದದ ಭಾವದಾಗ ಇರಕ್ಕೆ ಬರ್ತೈತಿ. ಇದನ್ನೆಲ್ಲ ಕೈ ಬಿಟ್ಟಾಗ
ಹೆಂಗೆ ಬಿಡ್ಲಿ ಅಂತ ನೀನು ಹೆಂಗೆ ಹಿಡಿದಿ ಹಂಗಾರೆ ನೀನು ಯಾರನ್ನ ಕೇಳಿ ಹಿಡಿದಿ ಇದನ್ನು ಇದ ಸುಖರೂಪ ಅಂತ ಹಿಡ್ಕೊಂಡು ಕುಂತಿ ಅದಲ್ಲಿ ಒದ್ದಾಡ್ಲಿಕ್ಕತ್ತಿ ನಿನ್ನಲ್ಲಿ ವಿವೇಕ ಜಾರಿದ್ದಿದ್ರೆ ಇದನ್ನೆಲ್ಲ ವಾರ್ಜಿ ಮಾಡ್ತಿದ್ದಿ ಎಲ್ಲದರಿಂದ ನೀನು ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಲಕ್ಕೆ ಕಲಿತಿದ್ದಿ ಕ್ಯಾನೆ ಹಾಕಿದ್ದೆವು ಈ ದೃಶ್ಯದೊಳಗೆ ನಂದು ಏನೂ ಕೆಲಸ ಇಲ್ಲ ಅಂತ ತಿಳ್ಕೊಂಡು ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತವ್ರ ಕೆಲಸ ಏನು ಹಂಗೆ ನಾವು ಅಭ್ಯಾಸ ಮಾಡ್ಬೇಕಲ್ಲ ಅಂದಾಗ ಇದು ನಮ್ಗೆ ಅನುಭವ ಅಭ್ಯಾಸ ಇಲ್ಲೇ ನಮಗೆ ಬರೋದು ನೀವು ಬೇಕಾದಷ್ಟು ಜನ್ಮ ಕೇಳಿ ನೀವು ಯಾವುದು ನೀವು ಇರ್ತೀರಿ ಅದನ್ನು ಬಿಡಕ್ಕೆ ಬರ್ತೈತೆ ನೀವು ಅಲ್ಲದನ್ನು ಬಿಡ್ತೀರಿ ನೀವು ಇರು ಆನಂದ ಸ್ವರೂಪನ ನೀವು ಅದಿರಿ ನೀವು ಅಲ್ಲದ್ದೇ ಅಲ್ಲ ಜಡ ಇದೆ ಜಡಭಾವವನ್ನು ನೀಗು ಅರುವ ನಾನಂತ ತಿಳ್ಕೊ ಅರುವ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪೆರತಿಲ್ಲವೆಂಬುದೇ ನಿಗಮೋಕ್ತಿ ಅಂತ ಮಲಮೂತ್ರಾದಿಗಳನ್ನು ಬಿಡ್ತಿ ಒಂದೇ ದಿನ ಬಿಡಲಿಲ್ಲ ಅಂದರೆ ಹೆಂಗಾಕೈತಿ ಶರೀರ ಯಾಕ್ರಿ ಸಮಾಧಾನನಾಗಿ ಉಳಿದಿಲ್ಲ ನೀನು ಆರಾಮಿರ್ಬೇಕಂತ ಎಲ್ಲೆಲ್ಲೇ ಹೋಗ್ತಾನೆ ಗುಡಿ ಗುಂಡಾರ್ಗೆ ಹೋಗ್ತಾನೆ ಎಲ್ಲೋಗಿ ಹೋಗ್ತಾನೆ ದ್ಯಾಮೋಗಿ ಹೋಗ್ತಾನೆ ದುರ್ಗೋಗಿ ಹೋಗ್ತಾನೆ ಬತ್ತೆ ಹೋಗ್ತಾನೆ ಹೆಂಗೆ ಹೋದ್ರೂ ನೆಮ್ಮದಿ ಇಲ್ಲ ಜಸ್ಟ್ ದಿನ ಹೋದ್ಕೊಂಡು ಅಡ್ಡಾಡವ್ರಿಗೆ ಹೇಲ್ ಗಡಿಗೆ ಇದನ್ನು ಏರ್ ಗಡಿಗೆ ನೀನು ಹೇಸಿ ಅಂದ್ರೆ ಸಿಟಿಗೆ ಹೇಳ್ತಾನೆ ಮತ್ತು ಇದನ್ನು ಹಿಡ್ಕೊಂಡು ಕುಂತಿಯಲ್ಲ ಇದನ್ನು ಹೊತ್ಕೊಂಡು ಅಡ್ಡಾಡಕತ್ತಿ ಹೇಲ್ ಗಡಿಗೆ ನೀನು ಪರಿಶುದ್ಧ ಚೈತನ್ಯ ಸ್ವರೂಪದಿ ಇದು ನಾನು ದೇಹ ನಾನು ಅಂತ ತಿಳ್ಕೊಂಡಿಯಲ್ಲ ಶಾನ್ಯಾನು ಏನು ದಡ್ಡ ನೀನು ಹಿಡಿದವ್ರು ಶಾನ್ಯಾರು ಇದನ್ನು ಹಿಡ್ಕೊಂಡು ಕುಂತ್ರು ನಾವು ಇದು ಎಂದಿನ ಇದು ಕೈ ಕೊಡೋದು ಅಂತ ತಿಳ್ಕೊಂಡು ಇದ್ರ ಮ್ಯಾಗಿನ ಮೋಹವನ್ನು ಕೈ ಬಿಟ್ಟು ಇದನ್ನು ತಿಡ್ಡಾಡೋದು ಮಾಡಕ್ಕೆ ಹೋಗಲಿಲ್ಲ ಏನು ಇದು ಎಷ್ಟು ಬೇಕಷ್ಟು ಅಷ್ಟೇ ವ್ಯವಸ್ಥೆ ಇಟ್ಕೊಂಡು ಹೆಚ್ಚಿಂದ ಇದು ತೆರಿ ಕೆಡಿಸ್ಕೊಳಕ್ಕೆ ಹೋಗಿದ್ದು ಅತಿ ಮಮತೆ ಸಲ್ಲದು ದೇಹದ ಮ್ಯಾಗ ಅತಿ ವ್ಯಾಮೋಹ ಮಾಡಕ್ಕೆ ಹೋಗ್ಬಾರ್ದು ಯಾವ ಹೊತ್ತಿನಾಗ ಕೈ ಕೊಡ್ತತ್ತೀವಿ ಹೇಳಕ್ಕೆ ಬರೋದಿಲ್ಲ ಇತ್ತು ಎಲ್ಲ ಮಹಾತ್ಮರು ಹೇಳ್ಕೋತ ಬಂದ ನೀ ಎಲ್ಲದ್ದು ಯಾವುದು ನೀನು ಯಾವುದು ನಿನ್ನ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸನ ಮಾಡಿ ಅದನ್ನು ಗಟ್ಟಿಗೊಳಿಸು ಆತ್ಮಭಾವನೆಯನ್ನು ಆನಂದ ಭಾವನೆಯನ್ನು ಗಟ್ಟಿಗೊಳಿಸು ಈ ಅನಾತ್ಮ ಭಾವನೆಗಳೆಲ್ಲ ನಡಬರ್ಕ ತೋರಿ ನಡಬರ್ಕ ಹೋಗೋನು ಅವನ್ನೆಲ್ಲ ಹಿಂದಕ್ಕೆ ಸರಿಸ್ಕೊಂತ ಹೋಗೋನು ಈ ಅಭ್ಯಾಸ ಬಲಿಬೇಕು ನೋಡಿ ಆತ್ಮಚಿಂತನೆ ಅಭ್ಯಾಸ ಅಂದಾಗ ಅನಾತ್ಮಚಿಂತನೆ ಎಲ್ಲ ಹೋಗಿಬಿಡ್ತೈತಿ ಯಾವಾಗ ಗಡಿಯಾರದ ಮುಳ್ಳು ಹೊಡೆದಂಗೆ ಇದನ್ನು ನೆನಪಿನಾಗಿರ್ಬೇಕು ನೋಡಿ ಇಡೀ ವಿಶ್ವದ ವಿದ್ಯಾಲಯದವರೆಲ್ಲ ಕೂಡಿಕೊಂಡು ಒಂದು ಪೌಂಡ್ ಆನಂದ ತಯಾರು ಮಾಡ್ಕೊಂಡು ಬರ್ತೀರೇನು ಎಷ್ಟು ಬೇಕಷ್ಟು ತಗೋರಿ ನೀವು ಯಾಕ್ರಿ ಅದಕ್ಕೆ ಎಷ್ಟು ಬೇಕಷ್ಟು ದುಡ್ಡು ಬೇಕು ಏನು ಬೇಕು ಟೈಮ್ ವೇಳೆ ತಗೋರಿ ತಯಾರು ಮಾಡಿಕೊಡ್ರಿ ನಮಗೆ ಬೇಕಾದಂಥ ಆನಂದಮಯವಾದ ಇರುವಂಥ ಮಾಡೋಕ್ಕಾಗತ್ತೇನೆ ಎಂದೂ ಸಾಧ್ಯ ಇರುವ ಆನಂದವನ್ನು ಯಾರು ತಯಾರು ಮಾಡಿಕೊಡೋದು ದೀನ್ಸನು ಯಾವ ಕ್ರಮದಿಂದ ಹಿಂದಿನ ಋಷಿಮುನಿಗಳೆಲ್ಲ ಇದರಿಂದ ಬಿಡುಗಡೆಯನ್ನು ಹೊಂದಿದ್ರು ಆ ಕ್ರಮ ಅನುಸರಿಸ್ಬೇಕಿಲ್ಲ ಯಾವಾಗಲೂ ಇದ್ದದ್ದನ್ನು ಏನಾರು ಮಾಡಿ ಹೊಂದಬೇಕಾಗೈತೆ ನಾನು ರೆಡಿ ಇದ್ದದ್ದೈತೆ ಅದು ಇಲ್ಲದನ್ನ ತೆರೆಯಾಗಿ ಇಟ್ಕೊಂಡು ಕುಂತಿದ್ದು ಸಮಾಧಾನ ಕೆಡಿಸ್ಕೊಂಡಿಲ್ಲ ಅಲ್ಲದನ್ನೆಲ್ಲ ಖಾಲಿ ಮಾಡ ಅಂದ್ರೆ ಆರಾಮನೇ ಇರ್ತೀವಿ ಜಾತಿ ಮತ ಪಂಥ ಕುಲ ಗೋತ್ರ ತಿಳಿದವರು ಅದರ ಬಗ್ಗೆ ಉದಾಸೀನಾಗಿರ್ತಾರೆ ಯಾವ ಜಾತಿ ಮತ ಅದರಿಂದ ದೂರ ಇರ್ತಾರೆ ಪೊಲೀಸ್ ಗೌಡ್ರ ಮುಂದೆ ನಿಮ್ಮ ದಿಮಾಗ ತೋರ್ಸಕ್ಕೆ ಹೋಗ್ಬೇಡ್ರಿ ಪೊಲೀಸ್ ಗೌಡ್ರ ಮುಂದೆ ನಿಮ್ಮ ಜಾತಿ ಕುಲ ಎಲ್ಲ ಹೊರಬೀಳ್ತಾವೆ ಗಸ್ತಿ ತಿರುಗ್ಯಾರಲ್ಲ ಅವರು ಗಸ್ತಿ ತಿರುಗುವಾಗೆಲ್ಲ ನೋಡಿ ಲಿಂಗಾಯತರ ಗುಡ್ಗಡಿಗೆ ಅವ್ರು ಹರಿಜನರ ಮನ್ಯಾಗ ಜೋತಾಡ್ತಿದ್ವು ಅಂತ ಹೌದಿಲ್ಲ ಗುನ್ಗಡಿಗೆ ರಾತ್ರಿ ಗಸ್ತಿಗೆ ಹೋದಾಗ
ನೀವೆಲ್ಲರೂ ಬೇರೆ ಬೇರೆ ಕೆಲಸಕ್ಕೆ ಬಂದಿರೋ ಏನು ಒಂದೇ ಕೆಲಸಕ್ಕೆ ಬಂದಿರೋ? ಒಂದೇ ಕೆಲಸಕ್ಕೆ ಬಂದರೆ ಯಾವ ಕೆಲಸಕ್ಕೆ ಬಂದಿರಿ ಹಂಗಾರೆ? ಖಬರ್ ಐತೆ ನಿನಗೆ ಎದಕ್ಕೆ ಬಂದೇವು ನಾವು ಇಲ್ಲಿ ಅಂತ? ಮನುಷ್ಯನ ಜನ್ಮಕ್ಕೆ ಯಾಕೆ ಬಂದೇವೆ ನಾವು ಅಂತ? ಬರೀ ಮಾಡೋದಾರ ಹುಡುಕಿ ಜನ್ಮದಾಗ ಅಗದಿ ಸರಳ ನಡೀತೈತೆ ಅದು. ಆಹಾರ ನಿದ್ರಾ ಮೈಥುನ ವ್ಯವಹಾರ ಹುಡುಕಿ ಜನ್ಮ ಸರಳ ನಡೀತೈತೆ. ಮನುಷ್ಯನ ಜನ್ಮನ ಎದಕ್ಕೆ ಬೇಕಾಯ್ತು? ಅದಕ್ಕೆ ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳಿಕ್ಕೆ ಇದನ್ನು ಮನುಷ್ಯನ ಜನ್ಮದ ಲಾಭದ ಏನು ಎಲ್ಲ ಕೆಲಸ ಬಿಟ್ಟರು ಮೊದಲು ಇದನ್ನು ಮಾಡ್ಕೊ. ಏನು ನಾವೆಲ್ಲರೂ ಒಂದೇ ಕೆಲಸಕ್ಕೆ ಬಂದೇವು ಅನ್ನೋದು ಎಷ್ಟು ಮಂದಿಗೆ ಹೊಳೆದೈತ್ರಿ ಇದು? ಎಷ್ಟು ಬೇಕಾದಷ್ಟು ನಿನ್ನ ಇರುವನ ಕುರಿತು ಮಾತಾಡಿ, ಅದನ್ನು ಬಿಟ್ಟುಕೊಟ್ಟು ಅನಾತ್ಮದ ಬಗ್ಗೆ ಖಾಲಿ ಮಾತಾಡಿದರೆ ಮಾತಿಗೆ ಮಾತು ಮತಿಸಿ ವಿಕೋಪಕ್ಕೆ ಹೋಗ್ತದೆ. ನಿರ್ವಿಕಲ್ಪ ಸಮಾಧಿ ಒಳಗೆ ವಿಕಲ್ಪನೆ ಇಲ್ಲ. ನಿರ್ವಿಕಲ್ಪ ಸಮಾಧಿ ಒಳಗೆ ನಿಂತು ನೋಡ್ಕೋ ಅಂದ್ರೆ ಗೊತ್ತಾಕೈತಿ ನಿಜದ ಹಕೀಕತೆ. ನಿದ್ದೆ ಹತ್ತಾಗ ವಾಯು ಏನು ಮಾಡ್ತಿರ್ತದ ಅಂದ್ರೆ ಅವಾಗ ನಿದ್ದೆ ಕಂಡಿ ಅನ್ನೋದು ಎಚ್ಚರ ಆದ್ಮ್ಯಾಗ ಅದು ಶ್ವಾಸೋಚ್ಛ್ವಾಸ ನಡೆಯುವಾಗ ನಿಂತಿರ್ತೈತಿ. ನಿದ್ದೆ ಹತ್ತವಾಗ ಹೌದಿಲ್ಲ? ಬಂದಾಗಿರ್ತೈತಿ ಅದು ಇಲ್ಲ. ಅವಾಗ ಮನಸ್ಸು ನಿಲ್ತೈತಿ ಇಲ್ಲೋ ಅವಾಗ. ಮತ್ತು ಹವಾ ಬಿಗಿ ಹಿಡಿದ್ರೆ ಮನಸ್ಸು ನಿಲ್ತೈತಿ ಅಂತ ಯಾವ ಸಿದ್ಧಾಂತ ಐತಿ ನಿನಗೆ? ಹವಾ ಬಿಗಿಯಾಕೋ ಹಿಡಿದು ಹಿಡಿಯಾಕೆ ಓಡಾಡ್ತಿದ್ದೆ, ಅದು ಸರಿಯಾದ ಪರಿಹಾರ ಅಲ್ಲ. ಏನು ತಾತ್ಪೂರ್ತಿಕ ಅದು. ಯಾವ ವಿಷಯ ವಸ್ತುಗಳು ಅತಿ ಪ್ರೀತಿ ಅಂತ ತಿಳ್ಕೊಂಡು ಯಾವ ಬ್ಯಾಸರಾಗಿ ಕೈ ಬಿಡ್ತೀವಿ. ದುಃಖದ್ದೆಲ್ಲ ಕೈ ಬಿಡೋದು, ಸುಖದ್ದು ಹಿಡ್ಕೊಳ್ತು ನೋಡ್ರಿ, ಇದೇ ರಾಜಮಾರ್ಗ. ಋಷಿಮುನಿಗಳು ಶೋಧ ಮಾಡಿ ಅದನ್ನು ಇಟ್ಟದ್ದದ, ಅದನ್ನು ನಾವು ಅನುಭವಕ್ಕೆ ತೊಗೊಳಕ್ಕೆ ಒಲ್ಲಿವಿ. ಅವ್ರು ಹೇಳಿದ ಮಾತನ್ನು ಕೇಳಕ್ಕೆ ಒಲ್ಲಿವಿ. ಸ್ವತಃ ನೀನು ವಿಚಾರ ಮಾಡಕ್ಕೆ ಒಲ್ಲಿ ಅಂದಿಂದ ಎಂದು ಉದ್ಧಾರ ಅವು. ಮಹಾತ್ಮ ಗಾಂಧಿ ಜನರ ಕಡೆಯಿಂದ ಮಹಾತ್ಮ ಅಂತ ಅನಿಸ್ಕೊಂಡ. ಅವನಾಗಿ ಏನು ಮಹಾತ್ಮ ಆಗಲಿಲ್ಲ. ಅವನು ವಿಷಯ ದಶೆಯಿಂದ ಚಳವಳಿ ಹೂಡಿದ ಮಹಾತ್ಮ. ನಾವು 32ನೇ ಇಸ್ವಿಯೊಳಗೆ ಅಪ್ಪ ಅವರು ಹೇಳಿದ್ದಿದ್ದು, ಗಾಂಧಿ ಗುಂಡು ಹೋಗಿಸ್ಕೊಂಡು ಸಾಯ್ತಾನೆ ನೋಡ್ಲಿ ಅವ ಅಂತ. ಎಲ್ಲರೂ ಹೀನ ವಿಷಯಗಳಲ್ಲಿ ಬಿದ್ದ ಹೋಗುತ್ತದಿಲ್ಲ, ತಮ್ಮ ನಿಜ ಸ್ವರೂಪದ ಕೆಲಸ ಮಾಡ್ಕೋದು. ನಮ್ಮ ಕೆಲಸ ಯಾವುದು ಅಂದರೆ ನಮ್ಮ ಸ್ವರೂಪ ಜಾಗೃತಿಯನ್ನು ಹೊಂದೋದು ಒಂದೇ ನಮ್ಮ ಕೆಲಸ. ಅವರು ಇವರು ಅನ್ನೋದು ಉಳಿದಿಲ್ಲ. ಇದ್ರೊಳಗೆ ಎಲ್ಲೈತಿ ಅನ್ಯ ಭಾವನೆ ಇಲ್ಲ. ನಿನ್ನ ಭಾವದಾಗಿದ್ದಾಗ ಅನ್ಯ ಭಾವನೆ ಇಲ್ಲ. ಯಾರ್ಯಾರ್ದು ಎದೆದ್ರೊಳಗೆ ಸುಖ ಬುದ್ಧಿ ಐತಿ ಅವರು ಅದನ್ನು ಸಾಧಿಸ್ತಿರ್ತಾರೆ. ಹಿಡ್ಕೊಂಡು ಏನು ಕುಂತಿ ಅದಲ್ಲ ಮನಸ್ಸಿನಾಗ, ಅದನ್ನು ಕೈ ಬಿಡು ಅಂದ್ರೆ ಮನಸ್ಸಿಗೆ ಸಮಾಧಾನ ಇರ್ತೈತಿ. ನಿನಗೆ ಒಳಗೆ ಹಿಡಿದದ್ದು ಮಂದಿಗೆ ಏನು ಗೊತ್ತಾಗತಿ? ಹಿಡ್ಕೊಂಡದ್ದ ನಿನಗೆ ಪೀಡಾ ಕೊಡೋದು. ನೋಡಿ, ಹಿಡ್ಕೊಳ್ಳಿಲ್ಲ ಅಂದ್ರೆ ಎಷ್ಟು ಆರಾಮ ಇರ್ತೈತಿ. ನೀನು ಹಿಡಿದದ್ದು ಯಾವುದು ಬಿಡೋದು ಯಾವುದು? ನೀ ಯಾರು ನೋಡ್ಕೋ. ಹಿಡಿದದ್ದು ನೀನಲ್ಲ, ಬಿಡೋದೂ ನೀನಲ್ಲ. ಬಿಟ್ಟೇನಿ ಅನ್ನೋದು ಅದು ಅಹಂಕಾರನ, ಹಿಡದೇನೆ ಅನ್ನೋದು ಅಹಂಕಾರನ. ನಿನ್ನ ಭಾವದೊಳಗೆ ನೀ ಇದ್ರೆ ಆರಾಮೈತಿ. ಅನ್ಯ ಭಾವನೆಗಳನ್ನು ತಾಳಿದ್ದೆ ಏನೈತಿ ಅಲ್ಲ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಅನ್ಯ ಭಾವನೆಗಳನ್ನು ನೀನೇ ಮಾಡ್ಕೊಂಡಿ. ಯಾರು ಬಂದಿದ್ದ ನಿನಗೆ ಅನ್ಯ ಭಾವನೆಗಳನ್ನು ಕಲ್ಪಿಸ್ಕೊಂತಿರಲಿಲ್ಲ, ನೀನೇ ಕಲ್ಪಿಸ್ಕೊಂಡು ದುಃಖವನ್ನು ಹೊಂದಲಿಕ್ಕತ್ತಿ. ದೇಹ ಭಾವ ಹೋಗಿ ಆತ್ಮಭಾವ ಗಟ್ಟಿಯಾಗೋ ಮಟ ಏನು ಗಚ್ಚು ನಿಂತರೂ ಕೆಲಸ ಆಗೋದು. ಎಂದಿಲ್ಲ ಒಂದು ದಿನ ಈ ಶರೀರದ ಹಂಗ ಹರಿದು ನಿಂತಾಗ ಕೆಲಸ ಆಗೋದಂದಿಂದ ಈಗ ಯಾಕೆ ಇದ್ರ ಲಾಭ ಮಾಡ್ಕೋಬಾರ್ದು?
ಪ್ರತಿಯೊಬ್ಬ ಮಾನವನಿಗೆ ಇದನ್ನು ಮಾಡ್ಕೊಳಿಕ್ಕೆ ಬರ್ತದೆ. ಅದಕ್ಕೆ ದೌಡ್ ಕೆಲಸ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ ನೋಡಿ. ಇನ್ನೇನು ಭಾಳ ದಿನ ಇಲ್ಲಿ ಉಳಿದ ವೇಳೆ ಇದಕ್ಕೆ ಮಾಡ್ಕೋಬೋದು. ಉತ್ಕಟ ಇಚ್ಛೆ ಆಯ್ತು ಅಂದ್ರೆ ಈಗ ಏನು ಶರೀರ ಹೋಗೋ ಕಾಲಕ್ಕನ ಮಾಡ್ಕೊಳಕ್ಕೆ ಬರ್ತದೆ. ಉತ್ಕಟ ಇಚ್ಛೆ ಆಯ್ತು ಅಂದ್ರೆ ಇನ್ನು ಎಂದೆಂದೂ ಇಲ್ಲಿ ನಾನು ಯಾಕೆ ಇದ್ರ ಬೆನ್ನು ಹತ್ತೋದಿಲ್ಲ, ವಿಷಯದ ಬೆನ್ನು ಹತ್ತೋದಿಲ್ಲ, ಇದರಿಂದ ಬಿಡುಗಡೆಯನ್ನು ಹಿಂದೆ ಸರಿತೇನಂತ. ಎಲ್ಲ ಅನರ್ಥಗಳು ಅದರಿಂದ ನಾಕವು ವಿಷಯಗಳು ಬೆನ್ನು ಹತ್ತಿದ. ನಿನ್ನ ಇರುಕಿ ಕಡೆಲ್ಲ ಕೊಡಕೈತೆ ಅಂದ್ರೆ ಇಲ್ಲಿ ಇದ್ದೆಲ್ಲ ಸಂಕಟಗಳು ತನ್ನಿಂದ ತಾನ ಹುಟ್ಟವು. ಸಂಕಟ ಆರಾಮಿರ್ಬೇಕು ಅನ್ನೋಂಗಿದೆ ಪರಬ್ರಹ್ಮನು ಸಂಭಾಳಿಸಿ ಬೇರೆ ದಾರಿಲಿ ಆರಾಮಿನ ಕಡೆ ಲಕ್ ಕೊಡೋಣ ಅಂದಾಗ ನಿನಗೆ ನಾವು ಹೋಗ್ಬರ್ತೈತಿ. ಮಹಾತ್ಮರಾದವರೆಲ್ಲ ಏನು ಮಾಡಿದ್ರು? ಈ ಬಾಳೆದ ಕಡೆ ಲಕ್ ಕೊಟ್ರ ಅವರು ಅದು ಶುದ್ಧ ಆಗ್ಬೇಕಂತ ಬಾಳೆ ಸುದ್ದಿ ಯಾರಾದ್ರ ಮುಂದೆ ತೆಗಿತಿದ್ರು ನಾವು. ಸುಮ್ಮನೆ ಏನೋ ಮಜಾಕ ಒಮ್ಮೆ ಎಲ್ಲಾರು ಬಂದಾಗ ಹೊರಗಿನ ಕಡೆ ಲಕ್ ಕೊಟ್ಟಾಗ ಅದನ್ನು ಹಚ್ಕೊಳ್ದಂಗೆ ಇರ್ತಾರೆ. ಏನು ಹಂಗೆ ಒಳಗೆ ಆಂತರಿಕವಾಗಿ ನಡೆದಿರ್ತದೆ ಅವ್ರ ಅಭ್ಯಾಸ. ಎಡೆಬಿಡದೆ ಒಳಗೆ ಆಂತರಿಕವಾಗಿ ನಡಿಬೇಕು ನೋಡಿ. ಒಳಗಿದ್ದದ್ದನ್ನು ಹೊರ ಬಿಡಿಕೆರೆ ಎಲ್ಲಿ ಸಿಗುತ್ತೆ? ಅಂತರಂಗದಲ್ಲಿ ಅನುಭವ ಬರುವುದು, ಬಹಿರಂಗದಲ್ಲಿ ಇಂದ್ರಿಯಗಳ ಮೂಲಕ ಅದನ್ನು ಹುಡುಕಾಕೊಂತೀವಿ ನಾವು. ತನು ಆಕೈತಿಲ್ಲ, ಕಣ್ಣಿಗೆ ಕಾಣಿಸೋದು, ಮನಸ್ಸಿಗೆ ಭಾಸ ಆಗೋದು, ಇಂದ್ರಿಯಗಳಿಗೆ ಗೋಚರ ಆಗೋದು ಎಲ್ಲ ಕಾಲಾಂತರದಲ್ಲಿ ನಾಶ ಆಗೋದಂತ ಗ್ಯಾರಂಟಿನ. ಏನು ಅದಕ್ಕೆ ಅದನ್ನು ಬಿಡು, ಅದ್ರ ಬಿಡುವಿ ಕೈ ಬಿಡೋದನ್ನು ಆರಾಮಿನ ನೆನಪಿನಾಗ ಇರಕ್ಕಿಲ್ಲ ನೋಡಿ. ನಿನ್ನೊಳಗೈತೆ ಅದು ಆರಾಮ, ಯಾವಾಗಲೂ ಇದ್ದದ್ದು. ಎಲ್ಲವನ್ನು ಅರಿತಕ್ಕಂಥದ್ದು ಆ ಚೈತನ್ಯ ಸ್ವರೂಪದ ಜಡವಾದದ್ದಲ್ಲ ಅದು ಆರಾಮ. ಜಡ ವಸ್ತುಗಳು ನಮಗೆ ಸುಖ ಶಾಂತಿಯನ್ನು ಕೊಡುವುದಿಲ್ಲ. ಜಗತ್ತಿನ ಜಡ ವಸ್ತುಗಳು ಬೇಕಾದಂತಾದ ಇದು ಕಮ್ಮಂದು ಏನು ಸಾಧ್ಯ ಅಂದ್ರೆ ವಿಕಾರ ಆಗೋದು ಬಿಡೋದು, ನಾಶ ಆಗೋದು ಬಿಡೋದು. ಯಾಕಾದ್ರೆ ಇಚ್ಛಾ ಮಾಡೋದು? ಏನು ಇಚ್ಛಾ ಮಾಡೋದು ಯಾವಾಗ ಕೈ ಬಿಡ್ತೀವಿ ಯಾವಾಗ ನಿನಗೆ ಇದು ಅನುಭವ ಬರೋಕ್ಕೆ ಶುರು ಹೋಗ್ತದೆ. ಸಾಧು ಸಂತ ನೋಡ್ಕೊಂಡು